ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಸಂತೋಷ್ ಲಾಡ್ ಎಜುಕೇಷನ್ ಆ್ಯಪ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಜಗದೀಶ್ ಕೆ ಸ್ಟೇಟ್ ಇಂಪಾರ್ಟೆಂಟ್ ವಿಷಯಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕದಾದ್ಯಂತ ನನ್ನನ್ನು ತುಂಬ ಹೆಚ್ಚಾಗಿ ಗುರುತಿಸ್ಕೊಂಡು ಉತ್ತಮವಾದಂತಹ ನಿಮ್ಮ ಮೆಸೇಜ್ಗಳ ಮೂಲಕ ನನ್ನ ತರಗತಿಗಳ ಬಗ್ಗೆ ನಿಮಗೆಲ್ಲ ಉತ್ತಮ ಅಭಿಪ್ರಾಯಗಳನ್ನು ನೀಡ್ತಾ ಇದ್ದೀರಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕದಾದ್ಯಂತ ನನ್ನನ್ನು ಪರಿಚಯ ಮಾಡಿಕೊಟ್ಟಿರುವಂತಹ ಈ ಸಂತೋಷ್ ಲಾಡ್ ಫೌಂಡೇಶನ್ಗೆ ನಾವು ಯಾವಾಗಲೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇರ್ತೇವೆ. ಆಮೇಲೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನೀವು ನೀಡ್ತಾ ಇರುವಂತಹ ಒಂದಿಷ್ಟು ಮೆಸೇಜಸ್ಗಳು, ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಏನು ತಿಳಿಸ್ತಾ ಇದ್ರಿಲ್ಲ, ನನ್ನ ಪ್ರತಿ ಕ್ಲಾಸ್ಗೆ ಮತ್ತಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಾ ಇದೆ. ಮತ್ತಷ್ಟು ಒಳ್ಳೆಯ ವಿಷಯಗಳನ್ನು ಮತ್ತು ಈ ಎಕ್ಸಾಮ್ಗೆ ತೀರಾ ಹತ್ತಿರ ಆಗುವಂತಹ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೂ ಕೂಡ ನನಗೂ ಕೂಡ ಹೆಚ್ಚು ಖುಷಿ ಆಗ್ತಾ ಇದೆ. ನನಗೆ ಅಷ್ಟೇ ಅಲ್ಲದೆ ಈ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ನಲ್ಲಿ ಯಾರೆಲ್ಲ ಈ ಜ್ಞಾನವನ್ನು ಹಂಚ್ಕೊಳ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಉತ್ತಮ ಬೆಂಬಲ ದೊರೀತಾ ಇದೆ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಇಡೀ ಕರ್ನಾಟಕದ ವಿದ್ಯಾರ್ಥಿ ಮಿತ್ರರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಈ ತರಗತಿಗಳನ್ನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ. ಈಗ ನೋಡ್ರಿ, ಬಹುಶಃ KSP ಡಿಪಾರ್ಟ್ಮೆಂಟ್ನಲ್ಲಿ ಒಂದು 1500 ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ ಆಗ್ತಾ ಇದೆ. ಆನಂತರ DRನ ಆಗ್ತಾ ಇದೆ. ಸುಮಾರು ಒಂದು 5000 ಹುದ್ದೆಗಳಿಗೆ ಈಗ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಇನ್ನೇನು ಮುಂದೆ 402 ಎಕ್ಸಾಮ್ಗಳು ಕೂಡ PSIಗೆ ಸಂಬಂಧಪಟ್ಟಂತ ಆ ಒಂದು ಎಕ್ಸಾಮ್ಗಳು ಕೂಡ ಬರ್ತಾ ಇದ್ದಾವೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಮುಂದಿನ ವರ್ಷ ಈ ಸಮಯ ಅನ್ನಿಸ್ತಿದೆಯಲ್ಲ, ನೀವು ನಿಮ್ಮ ಯೂನಿಫಾರ್ಮ್ಗಳನ್ನ ಹಾಕೊಂಡು ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇರಬೇಕು ಅನ್ನುವಂಥದ್ದು ಈ ಸಂಸ್ಥೆಯ ಅತಿ ಮುಖ್ಯ ಆಶಯ. ಮುಂದಿನ ವರ್ಷ ಈ ಟೈಮ್ ಅನ್ನಿಸ್ತಿದೆಯಲ್ಲ, ನೀವೆಲ್ಲೂ ಆ ಒಂದು ಗುರಿಯನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಸಂತೋಷ್ ಲಾಡ್ ಫೌಂಡೇಶನ್ ಈ ಮೂಲಕ ನಿಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಸಾಧನೆಗೆ ಒಳ್ಳೇದಾಗಲಿ ಅಂತಂದೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಕಳೆದ ತರಗತಿಯಲ್ಲಿ ನಾನು ನಿಮಗೆ ಕರ್ನಾಟಕದಲ್ಲಿನ ಪ್ರಮುಖ ಜಲಾಶಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಈ ಕರ್ನಾಟಕದ ಜಲಾಶಯಗಳಲ್ಲಿ ಸ್ಟಾರ್ಟಿಂಗ್ ನಾನು ನಿಮಗೆ ಜಲಾಶಯ ನಿರ್ಮಾಣ ಮಾಡಬೇಕಾದ್ರೆ ಬೇಸಿಕ್ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಆನಂತರ ಕಳೆದ ತರಗತಿಯಲ್ಲಿ ಈ ಕರ್ನಾಟಕದಲ್ಲಿದ್ದಂತಹ ಆಮೇಲೆ ನದಿ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಕಾವೇರಿ ನದಿ ವಿವಾದ ಆಗಿರ್ಬೋದು, ಆನಂತರ ಕೃಷ್ಣಾ ನದಿ ವಿವಾದ ಆಗಿರ್ಬೋದು, ಅವುಗಳ ಬಗ್ಗೆ ಸುದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೆ. ಜೊತೆಗೆ ಇವತ್ತೇನ್ ಮಾಡೋಣ, ಕರ್ನಾಟಕದಲ್ಲಿನ ಜಲಾಶಯಗಳ ಬಗ್ಗೆ ಚರ್ಚೆ ಮಾಡೋಣ. ಕರ್ನಾಟಕದ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಪ್ರಮುಖ ಜಲಾಶಯಗಳು ಅಂತ ಹೇಳಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಸರ್. ಇವತ್ತು ಕರ್ನಾಟಕದ ಪ್ರಮುಖ ಜಲಾಶಯಗಳು ಸರ್, ಈ ಕರ್ನಾಟಕದ ಜಲಾಶಯಗಳನ್ನ ಹೇಗೆ ಅಧ್ಯಯನ ಮಾಡೋದು? ಈ ಎಕ್ಸಾಮ್ನ ದೃಷ್ಟಿಕೋನ ಇಟ್ಕೊಂಡು, ಮುಂಬರುವ ಎಕ್ಸಾಮ್ನ ದೃಷ್ಟಿಕೋನ ಇಟ್ಕೊಂಡು ಹೇಗೆಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ ಅನ್ನೋ ಆಧಾರದಲ್ಲಿ ಈ ಜಲಾಶಯಗಳ ಮೂಲಕ ಹೇಗೆಲ್ಲ ಪ್ರಶ್ನೆ ಕೇಳ್ತಾನೆ. ಒಂದು, ಜಲಾಶಯ ಯಾವ ನದಿಗೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ, ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಎರಡನೇದ್ದು, ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ, ಯಾವ ನದಿಗೆ ಅಡ್ಡಲಾಗಿ
ಎಲ್ಲಿ ನಿರ್ಮಾಣ ಮಾಡಲಾಗಿದೆ, ಎಲ್ಲಿ ಇಸ್ ನಥಿಂಗ್ ಬಟ್ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಾನೆ. ಅಥವಾ ಈ ಜಲಾಶಯಗಳ ವಿಶೇಷತೆಯ ಮೇಲೆ ಪ್ರಶ್ನೆ ಕೇಳ್ತಾನೆ. ಈಗ ವಿಶೇಷತೆ ಅಂತ ಬಂದಾಗ ದೊಡ್ಡದೋ ಚಿಕ್ಕದೋ ಅಥವಾ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಇರತಕ್ಕಂಥದ್ದು ಅಥವಾ ಬೇರೆ ಏನಾದರೂ ಇತ್ತನಪ್ಪ ಅಂದ್ರೆ ಅವುಗಳ ವಿಶೇಷತೆಯನ್ನು ಇಟ್ಕೊಂಡು ನಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಈ ಜಲಾಶಯಗಳ ಮೇಲೆ ಮತ್ತೇನ್ ಪ್ರಶ್ನೆ ಕೇಳ್ತಾನೆ, ಏನಾದ್ರೂ ಮರುನಾಮಕರಣ ಅಥವಾ ಬೇರೆ ಏನಾದ್ರೂ ಹೆಸರುಗಳಿಂದ ಇತ್ತರಪ್ಪ ಅಂತಂದ್ರೆ ಆ ಹೆಸರುಗಳನ್ನ ಇಟ್ಕೊಂಡು ಕೂಡ ಪ್ರಶ್ನೆ ಕೇಳ್ತಾ ಇರ್ತಾನೆ. ಸೊ ಯಾವ ನದಿಗೆ ಎಲ್ಲಿ ನಿರ್ಮಾಣ ಮಾಡಲಾಗ್ಯದ, ಆಮೇಲೆ ಅವುಗಳ ವಿಶೇಷತೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ತಾ ಇರ್ತಾನೆ. ಇಲ್ಲ ಅವುಗಳ ಮರುನಾಮಕರಣ ಅಥವಾ ಬೇರೆ ಹೆಸರುಗಳಿದ್ದಪ್ಪ ಅಂತಂದ್ರೆ ಅವುಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ನಮ್ಗೆ ಕೆಲವೊಂದಿಷ್ಟು ಸಾಮರ್ಥ್ಯಗಳನ್ನು ಕೂಡ ಇಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ. ಯಾವ್ಯಾವ ಜಲಾಶಯಗಳ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಕೂಡ ಒಂದಿಷ್ಟು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಇವತ್ತಿನ ಕರ್ನಾಟಕ ಜಲಾಶಯಗಳ ವ್ಯಾಪ್ತಿಯೊಳಗೆ. ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಈ ಆಧಾರದಲ್ಲಿ ನಾವಿವತ್ತು ಎಲ್ಲಾ ಜಲಾಶಯಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾವ ನದಿಗಡ್ಡಲಾಗಿ ಯಾವ ಜಿಲ್ಲೆಯೊಳಗೆ ನಿರ್ಮಾಣಗೊಂಡಾಗ್ಯದ, ಆಮೇಲೆ ಅವುಗಳ ವಿಶೇಷತೆ ಏನಾದ್ರೆ ಅವುಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋದು, ಆಮೇಲೆ ಅವುಗಳಿಗೆ ಏನಾದ್ರೂ ವಿಶೇಷ ಹೆಸರುಗಳಿದ್ರೆ ಆ ಹೆಸರುಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಅವುಗಳ ಸಾಮರ್ಥ್ಯದ ಆಧಾರದ ಮೇಲೆ ಅವುಗಳು ಒಂದಿಷ್ಟು ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಆ ರೀತಿ ಬಂದಾಗ ಫ್ರೆಂಡ್ಸ್, ಮೊದಲ ಜಲಾಶಯ ಅಂತ ಬಂದಾಗ ಮೊದಲಿಗೆ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಕರ್ನಾಟಕದ ಮೊದಲನೇ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಬಂದಾಗ ಮೊದಲನೇ ತಗೊಳ್ಳೋಣ ಸರ್, ವಾಣಿ ವಿಲಾಸ ಸಾಗರ ಜಲಾಶಯ ಅಂತ ಹೇಳಿ. ವಾಣಿ ವಿಲಾಸ ಸಾಗರ ಜಲಾಶಯ, ವಾಣಿ ವಿಲಾಸ ಸಾಗರ ಜಲಾಶಯ ನೆನಪಿರಲಿ ಸರ್. ಇದರ ನಿರ್ಮಾಣ ಕಾಮಗಾರಿ ಇದು ಎಷ್ಟರಲ್ಲಿ ನಿರ್ಮಾಣಗೊಳ್ತು ಅನ್ನುವ ಆಧಾರದ ಮೇಲೆ ನೆನಪಿರಲಿ. ಈ ಜಲಾಶಯವನ್ನ 1892ರಿಂದ 1907ರ ಅವಧಿಯೊಳಗೆ ನಿರ್ಮಾಣ ಮಾಡಲಾಯಿತು. ಯಾವುದನ್ನ? ವಾಣಿ ವಿಲಾಸ ಸಾಗರ ಜಲಾಶಯವನ್ನ 1892ರಿಂದ 1907ರ ಅವಧಿಯೊಳಗ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಯಿತು. ಇನ್ನ ಈ ಜಲಾಶಯವನ್ನ ಯಾವ ನದಿಗೆ ಮತ್ತು ಎಲ್ಲಿ ಯಾವ ನದಿಗೆ ಅಂತ ಪ್ರಶ್ನೆ ಕೇಳ್ತಾನೆ. ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ನೆನಪಿರ್ಲಿ ಸರ್, ಈ ಜಲಾಶಯವನ್ನ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರೋದು. ಯಾವ ನದಿಗೆ? ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ವೇದಾವತಿ ಇದು ಯಾವ ನದಿಯ ಉಪನದಿ ಅಂತಂದ್ರೆ ವೇದಾವತಿ ಇದು ತುಂಗಭದ್ರಾ ನದಿಯ ಉಪನದಿ ಆಗಿರ್ತಕ್ಕಂಥದ್ದು. ನದಿ ವ್ಯವಸ್ಥೆ ಹೇಳ್ಬೇಕಾದ್ರೆ ತುಂಗಭದ್ರಾ ನದಿಯ ವ್ಯಾಪ್ತಿಯೊಳಗ ವೇದಾವತಿ ನದಿಯ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಹೆಚ್ಚಿಗೆ ಮಾಹಿತಿಯನ್ನ ನೀಡಿದ್ದೆ ನಾನು. ಆ ವಿಡಿಯೋವನ್ನ ಇವನ್ ಫೌಂಡೇಶನ್ ಆಪ್ನ ಈ ಯೂಟ್ಯೂಬ್ ಒಳಗೆ ಲಭ್ಯ ಇದೆ. ಅವುಗಳನ್ನು ಕೂಡ ಒಂದಿಗೆ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ವೇದಾವತಿ ನದಿ ಇದು ತುಂಗಭದ್ರಾ ನದಿಯ ಉಪನದಿಯಾಗಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಗಡಿ ಭಾಗದೊಳಗೆ ಹಾದು ಬರ್ತದೆ. ಅಲ್ಲಿ ಹಾದು ಬರುವ ಸಂದರ್ಭದೊಳಗ ವೇದಾವತಿ ನದಿಯನ್ನ ನಾವು ಹಗರಿ ಅಂತ ಕೂಡ ಕರೀತವೆ. ವೇದಾವತಿ ನದಿಯನ್ನ ಹಗರಿ ಅಂತ ಕೂಡ ಕರೀತವೆ. ನೆಕ್ಸ್ಟ್ ಇದನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಬಂದಾಗ ಇದನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಪ್ರೆಸೆಂಟ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣವೆ ಎಂಬಲ್ಲಿ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣವೆ ಎಂಬಲ್ಲಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು ಯಾವುದು? ವಾಣಿ ವಿಲಾಸ ಸಾಗರ ಜಲಾಶಯ. ಓಕೆ, ಇದರ ನಿರ್ಮಾಣದ ಕಾಮಗಾರಿ 1892ರಿಂದ 1907ರ ಅವಧಿಯೊಳಗ ನಿರ್ಮಾಣ ಮಾಡಲಾಗಿದ್ದು ನೆನ್ಪಿಟ್ಕೊಳ್ಳಿ ಸರ್. ಇದು ನಿರ್ಮಾಣ ಮಾಡಿರುವ ಆಧಾರದ ಮೇಲೆ ಈ ಜಲಾಶಯವನ್ನ ಏಷ್ಯಾದ ಮೊದಲ ಜಲಾಶಯ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಏಷ್ಯಾದ ಮೊದಲ ಜಲಾಶಯ ಇದು ಈ ಜಲಾಶಯದ ವಿಶೇಷತೆ. ಏಷ್ಯಾದ ಮೊದಲ ಜಲಾಶಯ ಅಂತ ಕರೀತವೆ. ಇದು ಈ ಜಲಾಶಯದ ಅತಿ ಮುಖ್ಯ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದ ಅವಧಿಯೊಳಗ ಕೆ ಶೇಷಾದ್ರಿ ಅಯ್ಯರ್ ಅವ್ರು ಏನ್ ಮಾಡ್ತಾರೆ, ಈ ಚಿತ್ರದುರ್ಗ ವ್ಯಾಪ್ತಿ ಒಳಗ ಅಂದ್ರೆ ಈ ಚಿತ್ರದುರ್ಗದ ವ್ಯಾಪ್ತಿಯಲ್ಲಿ ನಾಯಕನಹಟ್ಟಿ ಈ ವ್ಯಾಪ್ತಿ ಏನಿದವಲ್ವಾ ಕರ್ನಾಟಕದೊಳಗ ವಾರ್ಷಿಕ ಸರಾಸರಿ ಅತಿ ಕಡಿಮೆ ಮಳೆ ದಾಖಲಾಗುವಂತಹ ಸ್ಥಳಗಳು. ಅಂದ್ರೆ ಆಲ್ಮೋಸ್ಟ್ ಆ ಪ್ರಾದೇಶಿಕ ವ್ಯಾಪ್ತಿ ಏನಾಗಿದೆ ಅಂದ್ರೆ ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ. ಹೆಚ್ಚು ಬರಗಾಲಕ್ಕೆ ತುತ್ತಾಗುವ ಕರ್ನಾಟಕದ ಪ್ರದೇಶಗಳಲ್ಲಿ ಅದನ್ನು ಕೂಡ ಒಂದು ಪರಿಣಾಮ. ಅಲ್ಲಿಯ ಜನತೆಗೆ ಕುಡಿಯುವ ನೀರಿನ ಸೌಲಭ್ಯ ಮತ್ತು ನೀರಾವರಿ ಸೌಲಭ್ಯಗಳನ್ನ ಪೂರೈಕೆ ಮಾಡುವ ಉದ್ದೇಶಕ್ಕೆ ಆಗಿನ ಮೈಸೂರು ಸರ್ಕಾರ ಅಥವಾ ಮೈಸೂರು ಆಡಳಿತದ ಪ್ರಾಂತ್ಯ ಏನಾಗಿತ್ತು ಅಂದ್ರೆ
ಇಲ್ಲೊಂದು ನೀರಾವರಿ ಯೋಜನೆ ಅಥವಾ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕೆನ್ನುವ ಉದ್ದೇಶಕ್ಕೆ ಈ ಮಾರಿ ಕಣಿವೆ ಯೋಜನೆಯನ್ನ ಅಥವಾ ವಾಣಿ ವಿಲಾಸ ಸಾಗರ ಜಲಾಶಯವನ್ನು ನಿರ್ಮಾಣ ಮಾಡುವಂತಹ ಕಾಮಗಾರಿಯನ್ನು ಕೈಗೊಳ್ಳುತ್ತೆ ಮತ್ತು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡ್ತದೆ. ಪರಿಣಾಮ ಎಟ್ ಪ್ರೆಸೆಂಟ್ ಇದೇನಪ್ಪ ಅಂದ್ರೆ ಕರ್ನಾಟಕದ ಅಷ್ಟೇ ಅಲ್ಲ, ಭಾರತದ ಅಷ್ಟೇ ಅಲ್ಲ, ಇಡೀ ಏಷ್ಯಾದಲ್ಲಿ ನಿರ್ಮಾಣಗೊಂಡಂತಹ ಮೊದಲ ಜಲಾಶಯ ದಟ್ ಈಸ್ ವಾಣಿ ವಿಲಾಸ ಸಾಗರ ಜಲಾಶಯ ಅಂತ ಹೇಳಿ. ಈ ವಾಣಿ ವಿಲಾಸ ಸಾಗರ ಜಲಾಶಯದ ಸಾಮರ್ಥ್ಯ ಅಂತ ಬಂದಾಗ ಇಲ್ಲೊಂದು ಸ್ವಲ್ಪ ಅಪ್ರಾಕ್ಸಿಮೇಟ್ ಆಗಿ ಹೇಳಿರ್ತೀನಿ ಫ್ರೆಂಡ್ಸ್, ನೀವು ಒಂದ್ಸಲ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಇದರ ಜಲಾಶಯದ ಸಾಮರ್ಥ್ಯ ಎಷ್ಟಿದೆಪ್ಪ ಅಂತಂದ್ರೆ 41.09 TMC ಗಳಷ್ಟು ಸಾಮರ್ಥ್ಯ ಈ ವಾಣಿ ವಿಲಾಸ ಸಾಗರ ಜಲಾಶಯ ಇರ್ತಕ್ಕಂಥದ್ದು. ಎಷ್ಟು? 41.09 TMC ಗಳಷ್ಟು ಸಾಮರ್ಥ್ಯ ಈ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಸಂಬಂಧಪಟ್ಟದ. ಈ ಜಲಾಶಯದ ವ್ಯಾಪ್ತಿ ಪ್ರಸ್ತುತ ಈ ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಗೆ ನೀರಾವರಿ ಮತ್ತು ಕುಡಿಯುವ ನೀರಿನ ಯೋಜನೆಯನ್ನು ಕೂಡ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಇದು ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ. ಅದಾದ್ಮೇಲೆ ವಾಣಿ ವಿಲಾಸ ಸಾಗರ ಜಲಾಶಯದ ನಿರ್ಮಾಣದ ಆಧಾರದ ಮೇಲೆ ಇದು ಎಲ್ಲಿ ನಿರ್ಮಾಣಗೊಂಡಿದೆಯಲ್ವಾ, ಈ ನಿರ್ಮಾಣದ ಆಧಾರದ ಮೇಲೆ ಇದು ನಿರ್ಮಾಣದ ಆಧಾರದ ಮೇಲೆ ಈ ವಾಣಿ ವಿಲಾಸ ಸಾಗರ ಜಲಾಶಯ ಎಲ್ಲಿ ನಿರ್ಮಾಣ ಆಗಿದೆಯೋ ಅದರ ಮೇಲೆ ಇದನ್ನ ನಾವೇನಂತ ಕರೀತೇವೆ, ಮಾರಿ ಕಣಿವೆ ಯೋಜನೆ ಅಂತಲೂ ಕೂಡ ಕರೀತೇವೆ. ಯಾವ ಯೋಜನೆ? ಮಾರಿ ಕಣಿವೆ ಯೋಜನೆ. ಇದು ಕೂಡ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಮಾರಿ ಕಣಿವೆ ಯೋಜನೆ ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಇದು ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಸ್, ವಾಣಿ ವಿಲಾಸ ಸಾಗರ ಜಲಾಶಯಕ್ಕಿರುವಂತಹ ಮತ್ತೊಂದು ಹೆಸರೇನಪ್ಪಾ ಅಂತಂದ್ರೆ ಮಾರಿ ಕಣಿವೆ ಯೋಜನೆ ಅಂತ ಹೇಳಿ. ಓಕೆನಾ? ಇದು ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ವೇದಾವತಿ ನದಿಗೆ ಅಡ್ಡಲಾಗಿ ಎಲ್ಲಿ ನಿರ್ಮಾಣ ಮಾಡಲಾಗಿದೆ? ಚಿತ್ರದುರ್ಗ ಜಿಲ್ಲೆಯ ಆಮೇಲೆ ಹಿರಿಯೂರು ತಾಲೂಕಿನ ಮಾರಿ ಕಣಿವೆ ಎಂಬಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ಏಷ್ಯಾದ ಮೊದಲ ಜಲಾಶಯ ಅನ್ನುವಂಥದ್ದು ಈ ಜಲಾಶಯದ ಅತಿ ಮುಖ್ಯ ವಿಶೇಷತೆ. ಅದಾದ್ಮೇಲೆ ಇದರ ಸಾಮರ್ಥ್ಯ ಪ್ರೆಸೆಂಟ್ 41.09 TMC ಗಳಷ್ಟು ಸಾಮರ್ಥ್ಯ ಇದೆ. ಅದಾದ್ಮೇಲೆ ಮಾರಿ ಕಣಿವೆ ಯೋಜನೆ ಅಂತಲೂ ಕೂಡ ಈ ಜಲಾಶಯಕ್ಕೆ ನಾವು ಕರೀತೇವೆ. ಕ್ಲಿಯರ್ ಸರ್? ಈ ಜಲಾಶಯದ ಮೇಲೆ ಈಗೇನ್ ಇಲ್ಲೇನ್ ಮಾಹಿತಿಯನ್ನು ಹೇಳಿದನಲ್ಲ, ಈ ಅಷ್ಟು ಮಾಹಿತಿ ಇಟ್ಕೊಂಡು ಆಲ್ರೆಡಿ ಪ್ರಶ್ನೆ ಆಗ್ಯದ. ಇನ್ನೊಂದು ಪ್ರಶ್ನೆ ಆಗೋ ಸಾಧ್ಯತೆ ಇರತಕ್ಕಂಥದ್ದು ಇದು. ನೀವು ಕೂಡ ಇನ್ನೊಂದು ಸರ್ತಿ ಇದರ ಸಾಮರ್ಥ್ಯವನ್ನ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಜಲಾಶಯಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಆಮೇಲೆ ಇವುಗಳಿಗೆ ಸಂಬಂಧಪಟ್ಟಾಗ ಪ್ರಶ್ನೆ ಕೇಳಿದ ಅಂದ್ರೆ ಆತ್ಮವಿಶ್ವಾಸದಿಂದ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಅಷ್ಟೇ ಅಲ್ಲದೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಮಾರಿ ಕಣಿವೆ ಯೋಜನೆ ಅಥವಾ ವಾಣಿ ವಿಲಾಸ ಸಾಗರ ಜಲಾಶಯದ ಮತ್ತೊಂದು ವಿಶೇಷತೆ ಏನಂದ್ರೆ ಈ ಜಲಾಶಯದ ಹಿಂಭಾಗದಲ್ಲಿ ನಿಂತ್ಕೊಳ್ಳುವಂತಹ ನೀರು ಅದು ಭಾರತದ ನಕಾಶೆಯನ್ನ ಹೋಲ್ತದೆ. ಹೌದಲ್ವಾ? ಈ ವಾಣಿ ವಿಲಾಸ ಸಾಗರ ಜಲಾಶಯದ ಹಿಂಭಾಗದಲ್ಲಿ ನಿಲುಗಡೆಯಾಗುವಂತಹ ನೀರು ಅದು ಭಾರತದ ನಕಾಶೆಯನ್ನ ಹೋಲ್ತದೆ. ಸ್ವಲ್ಪ ನೀವು ಇದನ್ನ ಓದ್ಬೇಕಾದ ಸಂದರ್ಭದೊಳಗೆ ಈ ವಾಣಿ ವಿಲಾಸ ಸಾಗರ ಜಲಾಶಯದ ಇಮೇಜ್ ಅನ್ನ ಚೆಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಅಧ್ಯಯನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿ. ಸೊ ಇದು ಯಾವ ಜಲಾಶಯಕ್ಕೆ ಸಂಬಂಧಪಟ್ಟಿದೆ? ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ. ನೋಡ್ರಿ, ಈ ವಾಣಿ ವಿಲಾಸ ಸಾಗರ ಜಲಾಶಯದ ನಿರ್ಮಾಣ ಮಾಡುವಂತ ಅತಿ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವೊಂದು ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಒಣಹವೆ ಮತ್ತು ಈ ಒಣಭೂಮಿ ಆನಂತರ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವ ರಾಜ್ಯ ಅಂತ ಬಂದಾಗ ದಟ್ ಈಸ್ ರಾಜಸ್ಥಾನ. ಒಣಹವೆ, ಶುಷ್ಕ ಭೂಮಿ ಮತ್ತು ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವ ರಾಜ್ಯ ಅಂದ್ರೆ ರಾಜಸ್ಥಾನ. ಆ ರಾಜಸ್ಥಾನದ ನಂತರ ಅತಿ ಹೆಚ್ಚು ಒಣಭೂಮಿ ಮತ್ತು ಬರಗಾಲಕ್ಕೆ ತುತ್ತಾಗುವ ರಾಜ್ಯ ಅಂತಂದ್ರೆ ದಟ್ ಈಸ್ ಕರ್ನಾಟಕ. ಓಕೆನಾ? ಆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರಾದೇಶಿಕ ವ್ಯಾಪ್ತಿ ಯಾವುದು ಅಂತಂದ್ರೆ ಈ ಚಿತ್ರದುರ್ಗದ ಈ ವಾಣಿ ವಿಲಾಸ ಯೋಜನೆಯ ವ್ಯಾಪ್ತಿ ಏನೈತಲ್ಲ ಅದು. ಆ ಭಾಗದಲ್ಲಿ ನೀರಾವರಿ ಸೌಲಭ್ಯ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕೋಸ್ಕರ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿತ್ತು ಅನ್ನುವಂಥದ್ದು ಇಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಈ ನಿರ್ಮಾಣ ಯೋಜನೆಯ ಅತಿ ಮುಖ್ಯ ಕಾಮಗಾರಿಯ ನಿರ್ವಹಣೆ ಯಾರ್ದಾಗಿತ್ತು ಅಂತಂದ್ರೆ ಕೆ ಶೇಷಾದ್ರಿ ಅಯ್ಯರ್ ಅವರದಾಗಿತ್ತು. ಅದನ್ನು ನಾವಿಲ್ಲಿ ಹೆಚ್ಚಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಓಕೆನಾ? ಇದು ವಾಣಿ ವಿಲಾಸ ಸಾಗರ ಜಲಾಶಯದ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ. ಇಲ್ಲಿ ಮೊದಲಿಗೆ ಒಂದ್ ಸ್ವಲ್ಪ ಇಲ್ಲಿ ಗಮನಿಸಿಕೊಡ್ತಾರೆ. ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ವೇದಾವತಿ ನದಿಗೆ, ಎಲ್ಲಿ ಅಡ್ಡಲಾಗಿ ಅಂತ ಬಂದಾಗ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಮೊದಲ ಜಲಾಶಯ. ಇದರ ಮರುನಾಮಕರಣ ಅಂತ ಬಂದಾಗ ಇದನ್ನ ನಾವು ಮಾರಿ ಕಣಿವೆ ಯೋಜನೆ ಅಂತ ಕೂಡ ಕರೀತೇವೆ. ಇದರ ಸಾಮರ್ಥ್ಯ ಅಂತ ಬಂದಾಗ 41.09 TMC ಗಳಷ್ಟು ಸಾಮರ್ಥ್ಯ. ಇದನ್ನ ಮತ್ತೊಂದು ಸಾರಿ ರಿಪೀಟ್ ಮಾಡೋದಿಲ್ಲ. ಇದೇ ಆಧಾರದಲ್ಲಿ ಮತ್ತೊಂದು ಸಾರಿ ನಾನು ಇಲ್ಲಿ ವಿಷಯಗಳನ್ನ ಚರ್ಚೆ ಮಾಡ್ಕೊಂತ ಹೋಗ್ತಾನೆ. ಎಸ್ ಸರ್, ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ದ ನೆಕ್ಸ್ಟ್ ಎರಡನೇ ಪ್ರಮುಖ ಜಲಾಶಯ ದಟ್ ಈಸ್ KRS ಜಲಾಶಯ ಅಂತ ಹೇಳಿ. ಯಾವುದು? KRS ಜಲಾಶಯ. KRS ಜಲಾಶಯ ಈಸ್ ನಥಿಂಗ್ ಬಟ್
ಕೃಷ್ಣರಾಜಸಾಗರ ಜಲಾಶಯ ಅಂತ ಕರೀತಾರೆ. ಯಾವ ಜಲಾಶಯ? ಕೃಷ್ಣರಾಜಸಾಗರ ಜಲಾಶಯ ಅಂತ ಹೇಳಿ. ಕೃಷ್ಣರಾಜಸಾಗರ ಜಲಾಶಯ ಇದು ಎಷ್ಟರಲ್ಲಿ ನಿರ್ಮಾಣದ ಕಾಮಗಾರಿ ಅಂತ ಬಂದಾಗ, ಇದರ ನಿರ್ಮಾಣ ಕಾಮಗಾರಿ ಅಂತ ಬಂದಾಗ ನೆನಪಿರಲಿ ಸರ್, 1911ರಿಂದ 1911ರಲ್ಲಿ ಕಾಮಗಾರಿ ಪ್ರಾರಂಭವಾಗಿ 1937ರ ಅವಧಿಯವರೆಗೆ, 1911ರಿಂದ 1937ರ ಅವಧಿಯವರೆಗೆ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಯಿತು. ದೆನ್ ಇದು ಎಲ್ಲಿ ನಿರ್ಮಾಣಗೊಳ್ಳಲಾಗಿದೆ ಅಂತ ಬಂದಾಗ, ಯಾವುದು? ಈ KRS ಜಲಾಶಯ. KRS ಇಸ್ ನಥಿಂಗ್ ಬಟ್ ಕೃಷ್ಣರಾಜಸಾಗರ ಜಲಾಶಯ ಅಂತ ಕರೀತವೆ. ಇದು ನಿರ್ಮಾಣಗೊಂಡಿರುವುದು ಎಲ್ಲಿ ಅಂತ ಬಂದಾಗ ಪ್ರಸ್ತುತ ಮಂಡ್ಯ ಜಿಲ್ಲೆಯ, ನೆನಪಲ್ಲಿ ಎಲ್ಲಿ? ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿಯ ಬಳಿ. ಎಲ್ಲಿ ಸರ್? ಕನ್ನಂಬಾಡಿಯ ಬಳಿ ನಿರ್ಮಾಣ ಮಾಡಲಾಗ್ಯದ. ಯಾವ ಜಲಾಶಯ ಇದು? KRS ಜಲಾಶಯ. ಆಮೇಲೆ ಈ KRS ಜಲಾಶಯದ ಸಾಮರ್ಥ್ಯ ಪ್ರೆಸೆಂಟ್ ಎಷ್ಟಿದೆ ಅಂತ ಬಂದಾಗ, KRS ಜಲಾಶಯದ ಸಾಮರ್ಥ್ಯ ಪ್ರೆಸೆಂಟ್ ನೆನಪಿಟ್ಕೊಳ್ಳಿ ಸರ್, 49.04 TMC ಗಳಷ್ಟು ಸಾಮರ್ಥ್ಯ ಇದೆ. 49.04 TMC ಗಳಷ್ಟು ಸಾಮರ್ಥ್ಯ ಇದು. ಆಲ್ರೆಡಿ ಮೊನ್ನೆ ಪ್ರಶ್ನೆ ಆಗ್ಯದ, ಇದು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಸೊ KRS ಜಲಾಶಯದ ಸಾಮರ್ಥ್ಯ ಎಷ್ಟು ಅಂದ್ರೆ 49.04 TMC ಗಳಷ್ಟು ಸಾಮರ್ಥ್ಯ ಇದೆ. ಇದು ನಿರ್ಮಾಣಗೊಂಡಿರುವ ಆಧಾರದ ಮೇಲೆ, ಎಲ್ಲಿ ನಿರ್ಮಾಣಗೊಂಡಿದೆ? ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿಯ ಬಳಿ ನಿರ್ಮಾಣಗೊಂಡದ. ಇದು ನಿರ್ಮಾಣಗೊಂಡಿರುವ ಆಧಾರದ ಮೇಲೆ KRS ಜಲಾಶಯವನ್ನ, ಇದನ್ನ ನಾವು ಕನ್ನಂಬಾಡಿ ಜಲಾಶಯ ಅಂತಲೂ ಕೂಡ ಕರೀತೇವೆ. ಇದರ ನಿರ್ಮಾಣದ ನಿರ್ವಹಣೆ ಅತಿ ಹೆಚ್ಚಾಗಿ ಯಾರ ಕಡೆ ಇತ್ತು ಅಂತಂದ್ರೆ ಅದು ಸರ್ ವಿಶ್ವೇಶ್ವರಯ್ಯನವರ ಕಡೆ ಇತ್ತು ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಆಮೇಲೆ KRS ಜಲಾಶಯ ನಿರ್ಮಾಣಕ್ಕೆ ಆರ್ಥಿಕ ನೆರವನ್ನ ಒದಗಿಸಿಕೊಟ್ಟವ್ರು ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂದರ್ಭದೊಳಗ ಕರ್ನಾಟಕದೊಳಗ ಅತ್ಯಂತ ಹೆಚ್ಚು ಅಭಿವೃದ್ಧಿಯ ಚಟುವಟಿಕೆಗಳ ಆರಂಭಗೊಳ್ತವೆ ಮತ್ತು ಸಾಕಾರಗೊಳ್ತವೆ, ಜೊತೆಗೆ ಕಂಪ್ಲೀಟ್ ಆಗಿ ಅವು ಅಭಿವೃದ್ಧಿ ಆಗ್ತವೆ. ಪರಿಣಾಮ ಈ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತನೂ ಕೂಡ ಇತಿಹಾಸದೊಳಗೆ ಕರೀತವೆ. ಅದೆಲ್ಲೂ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. KRS ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಣ, ಇದರ ಎಲ್ಲಿ ನಿರ್ಮಾಣ ಮಾಡಲಾಗಿರೋದು ಅಂದ್ರೆ, ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು KRS ಜಲಾಶಯ ಇದು ಮೈಸೂರು ಜಿಲ್ಲೆಯಲ್ಲಿದೆ ಅಂತೇಳಿ ತಿಳ್ಕೊಂಡಿರ್ತಾರೆ. ಬಟ್ KRS ಜಲಾಶಯ ಇರೋದೆಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆ ಒಳಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿಯ ಬಳಿ ಇರ್ತಕ್ಕಂಥದ್ದು. ಇದಾದ್ಮೇಲೆ ನೆಕ್ಸ್ಟ್ ಮೂರನೆಯ ಅತಿ ಪ್ರಮುಖ ಜಲಾಶಯ, ಮೂರನೆಯ ಅತಿ ಪ್ರಮುಖ ಜಲಾಶಯ ದಟ್ ಈಸ್ ಪಂಪಸಾಗರ ಜಲಾಶಯ ಅಂತ ಬರ್ತದೆ. ಯಾವುದು ಸರ್? ಪಂಪಸಾಗರ ಜಲಾಶಯ ಅಂತ ಹೇಳಿ. ಪಂಪಸಾಗರ ಜಲಾಶಯ, ಪಂಪಸಾಗರ ಜಲಾಶಯ. ಈ ಪಂಪಸಾಗರ ಜಲಾಶಯ ಇದರ ನಿರ್ಮಾಣದ ಕಾಮಗಾರಿ ಅಂತ ಬಂದಾಗ ಇದು ಎಷ್ಟರಲ್ಲಿ ನಿರ್ಮಾಣಗೊಳ್ತು ಅಂತ ಬಂದಾಗ, ಇದು ಎಷ್ಟರಲ್ಲಿ ನಿರ್ಮಾಣಗೊಳ್ತು ಅಂತ ಬಂದಾಗ ನೆನಪಿರ್ಲಿ, ಈ ಜಲಾಶಯ 1949ರಿಂದ 1953ರ ಅವಧಿಯಲ್ಲಿ, ಕೆಲವೊಂದು ಬುಕ್ದೊಳಗೆ 1948ರಿಂದ 1953ರ ಅವಧಿ ಅಂತ ಕೂಡ ಹೇಳಿದ್ದಾರೆ. ಇದು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. 1949ರಿಂದ 1953ರ ಅವಧಿಯೊಳಗ ನಿರ್ಮಾಣಗೊಳ್ತು ಅನ್ನುವಂಥದ್ದು. ಈ ಜಲಾಶಯದ ನಿರ್ಮಾಣದ ಅವಧಿಯನ್ನ ಗಮನಿಸಿಕೊಂಡಾಗ ನಾವಿಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು, ಈ ಪಂಪಸಾಗರ ಜಲಾಶಯ ಇದು ನಿರ್ಮಾಣಗೊಂಡಿರುವ ಕರ್ನಾಟಕದ ಅವಧಿಯ ಆಧಾರದ ಮೇಲೆ, ಭಾರತ ಸ್ವತಂತ್ರಗೊಂಡ ಮೇಲೆ ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಮೊದಲ ಜಲಾಶಯ ಅಂತಲೂ ಕೂಡ ಕರೀತಾರೆ. ಭಾರತ ಸ್ವತಂತ್ರಗೊಂಡ ನಂತರ ಕರ್ನಾಟಕದಲ್ಲಿ ನಿರ್ಮಾಣಗೊಂಡಂತಹ ಮೊದಲ ಜಲಾಶಯ ಅಂತ ಕೂಡ ನಾವಿಲ್ಲಿ ಇದನ್ನ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಯಾವುದಿದು? ಪಂಪಸಾಗರ ಜಲಾಶಯ ಅಂತ ಹೇಳಿ. ಈ ಪಂಪಸಾಗರ ಜಲಾಶಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಬಂದಾಗ ನೆನಪಿರಲಿ, ಪ್ರೆಸೆಂಟ್ ಇದು ವಿಜಯನಗರ ಜಿಲ್ಲೆಯ, ಎಲ್ಲಿ? ವಿಜಯನಗರ ಜಿಲ್ಲೆಯ, ಈಗ ಅದನ್ನ ನಾವು ಹೊಸಪೇಟೆ ತಾಲೂಕು ಅಂತ ಕೂಡ ಕರೀತಾರೆ. ಹೊಸಪೇಟೆನೇ ವಿಜಯನಗರ ಆಗಿರೋದು. ಅಥವಾ ಈ ಹೊಸಪೇಟೆಯ ಬಳಿ ಮಲ್ಲಾಪುರ ಎಂಬಲ್ಲಿ, ಎಲ್ಲಿ ಸರ್? ಮಲ್ಲಾಪುರ ಎಂಬಲ್ಲಿ ಈ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಎಲ್ಲಿ? ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಎಂಬಲ್ಲಿ ಅಥವಾ ವಿಜಯನಗರ ಜಿಲ್ಲೆಯ ಮಲ್ಲಾಪುರ ಎಂಬಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರ ಪ್ರಸ್ತುತ ಇದನ್ನ
ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರೋದು ಅಂತ ಬಂದಾಗ ಇದನ್ನ ಪ್ರಸ್ತುತ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಯಾವ ನದಿಗೆ? ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು KRS ಜಲಾಶಯ, ನಿಮ್ಗೆಲ್ರಿಗೂ ಗೊತ್ತಿರ್ತದೆ. KRS ಜಲಾಶಯವನ್ನ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಪಂಪಸಾಗರ್ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದೊಂದು ಸ್ವಲ್ಪ ಮಾಹಿತಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಆಮೇಲೆ ಈ ತುಂಗಭದ್ರಾ ಜಲಾಶಯದ ಸಾಮರ್ಥ್ಯ ಅಂತ ಬಂದಾಗ, ತುಂಗಭದ್ರಾ ಜಲಾಶಯದ ಸಾಮರ್ಥ್ಯ ಅಂತ ಬಂದಾಗ ನೆನಪಿರಲಿ, ಇದು ಪ್ರಸ್ತುತ 133 TMCಗಳಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಎಷ್ಟು ಸರ್? 133 TMCಗಳಷ್ಟು ಸಾಮರ್ಥ್ಯ ಹೊಂದಿದ ಯಾವ ಜಲಾಶಯ ಇದು? ಪಂಪಸಾಗರ ಜಲಾಶಯ. ಪಂಪಸಾಗರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ? ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಆಮೇಲೆ ಇದು ಎಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು? ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಲಾಪುರ ಎಂಬಲ್ಲಿ ಅಥವಾ ವಿಜಯನಗರ ಜಿಲ್ಲೆಯ ಮಲ್ಲಾಪುರ ಎಂಬಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರ ಸಾಮರ್ಥ್ಯ 133 TMCಗಳಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗಿರುವಂತಹ ಅಂಶ ಏನಂತಂದ್ರೆ ಇದು ಇಲ್ಲಿ ಗಮನಿಸ್ಕೊಳ್ಬೇಕಾಗಿರುವಂತಹ ಅಂಶ ಏನಪ್ಪಾ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ಈ ತುಂಗಭದ್ರಾ ಜಲಾಶಯದ ಸಾಮರ್ಥ್ಯದ ಆಧಾರದ ಮೇಲೆ ಇದನ್ನ ಕರ್ನಾಟಕದ ಅತಿದೊಡ್ಡ ನೀರಾವರಿ ಜಲಾಶಯ ಅಂತ ಕರೀತವೆ. ಕರ್ನಾಟಕದ ಅತಿದೊಡ್ಡ ನೀರಾವರಿ ಜಲಾಶಯ ಅಂತ ಕರೀತವೆ. ಯಾವುದನ್ನ? ಕರ್ನಾಟಕದ ಅತಿದೊಡ್ಡ ನೀರಾವರಿ ಜಲಾಶಯ ಯಾವುದು ಸರ್? ಪಂಪಸಾಗರ ಜಲಾಶಯವನ್ನ ಪ್ರಸ್ತುತ ಕರ್ನಾಟಕದ ಅತಿದೊಡ್ಡ ನೀರಾವರಿ ಜಲಾಶಯ ಅಂತ ಕರೀತವೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಅದಾದ್ಮೇಲೆ ಈ ಪಂಪಸಾಗರ ಜಲಾಶಯದ ನಿರ್ಮಾಣದ ಆಧಾರದ ಮೇಲೆ ಈ ಸಾಗರವನ್ನ ಅಥವಾ ಈ ಜಲಾಶಯವನ್ನ ತುಂಗಭದ್ರಾ ಜಲಾಶಯ ಅಂತ ಕರೀತಾರೆ. ಆಮೇಲೆ ಮಲ್ಲಾಪುರ ಜಲಾಶಯ ಅಂತ ಕರೀತಾರೆ. ಇದನ್ನ ಜೊತೆಗೆ ತುಂಗಭದ್ರಾ ಜಲಾಶಯ, ಮಲ್ಲಾಪುರ ಜಲಾಶಯ ಜೊತೆಗೆ ಇದು ನಿರ್ಮಾಣ ಮಾಡಿರುವ ಆಧಾರದ ಮೇಲೆ ಮುನಿರಾಬಾದ್ ಜಲಾಶಯ ಅಂತ ಕೂಡ ಕರೀತಕ್ಕಂಥದ್ದು. ಓಕೆನಾ? ಇದಿಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಇವುಗಳ ವಿಶೇಷ ನಾಮಕರಣಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಅಂತಂದ್ರೆ, ನಾಳೆ ನಿಮ್ಗೆ ಕೇಳ್ತೇನೆ, ನಾವಿಲ್ಲಿ ಪಂಪಸಾಗರ ಜಲಾಶಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಪಂಪಸಾಗರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಅದು ತುಂಗಭದ್ರಾ ನದಿಗೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾಳೆ ನಿಮಗೆ ಮಲ್ಲಾಪುರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಏನಾದರೂ ಪ್ರಶ್ನೆ ಕೇಳಿದಾಗ ನಮ್ಗೆ ಅಲ್ಲಿಯೂ ಕೂಡ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಹಾಗಾಗಿ ಅವುಗಳ ವಿಶೇಷ ಹೆಸರುಗಳನ್ನು ಕೂಡ ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ನಮಗೆ ಪಂಪಸಾಗರ ಜಲಾಶಯ ವಿಜಯನಗರ ಜಿಲ್ಲೆ ಅಂತ ಗೊತ್ತಾಗ್ತದೆ. ನಾಳೆ ತುಂಗಭದ್ರಾ ಜಲಾಶಯ ಎಲ್ಲಿ ನಿರ್ಮಾಣಗೊಳ್ಳಲಾಗಿದೆ ಅಂತ ಪ್ರಶ್ನೆ ಕೇಳಿದಾಗ ಅದನ್ನು ಕೂಡ ವಿಜಯನಗರದ ವ್ಯಾಪ್ತಿಯೊಳಗಂತನೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗಿರ್ಬೇಕು. ಹಾಗಾಗಿ ಇವು ಒಂದಿಷ್ಟು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಓಕೆನಾ? ಸೊ ಒನ್ಸ್ ಅಗೇನ್, ವಾಣಿವಿಲಾಸ ಸಾಗರ ಜಲಾಶಯ ಇದು ಏಷ್ಯಾದ ಮೊದಲ ಜಲಾಶಯ. KRS ಜಲಾಶಯ ಇದನ್ನ ನಾವು ಕನ್ನಂಬಾಡಿ ಜಲಾಶಯ ಅಂತ ಕೂಡ ಕರೀತೇವೆ, ಕಾವೇರಿ ನದಿಗೆ. ಇನ್ನ ಪಂಪಸಾಗರ ಜಲಾಶಯ ಅಂತ ಬಂದಾಗ ಇದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. 133 TMCಗಳಷ್ಟು ಸಾಮರ್ಥ್ಯ ಇದೆ. ಆಮೇಲೆ ಸಾಮರ್ಥ್ಯದ ಆಧಾರದ ಮೇಲೆ ಇದನ್ನ ಕರ್ನಾಟಕದ ಅತಿದೊಡ್ಡ ನೀರಾವರಿ ಜಲಾಶಯ ಅಂತ ಕೂಡ ಕರೀತಕ್ಕಂಥದ್ದು. ಓಕೆನಾ? ಈ ಒಂದಷ್ಟು ಮಾಹಿತಿಯನ್ನ ನೀಟಾಗಿ ನೋಟ್ ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ದೆನ್ ನೆಕ್ಸ್ಟ್ KRS ಜಲಾಶಯ ಆದ್ಮೇಲೆ ಕರ್ನಾಟಕದೊಳಗ ಒಂದ್ ಸ್ವಲ್ಪ ಕೃಷ್ಣಾ ನದಿಯ ವ್ಯಾಪ್ತಿಯನ್ನ ಗಮನಿಸ್ಕೊಳ್ಳೋಣ, ಅಥವಾ ಕೃಷ್ಣಾ ನದಿಯ ಜಲಾನಯನ ಪ್ರಾದೇಶಿಕ ವ್ಯಾಪ್ತಿಯನ್ನ ಗಮನಿಸಿಕೊಂಡಾಗ, ಕೃಷ್ಣಾ ನದಿಯ ಜಲಾನಯನ ಪ್ರದೇಶದ ಪ್ರಾದೇಶಿಕ ವ್ಯಾಪ್ತಿ ಅಂತ ಬಂದಾಗ ಕರ್ನಾಟಕದೊಳಗ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಲಾಗಿರುವಂತಹ ಪ್ರಮುಖ ಜಲಾಶಯಗಳು, ಕೃಷ್ಣಾ ನದಿಗೆ ನಿರ್ಮಾಣ ಮಾಡಲಾಗಿರುವಂತಹ ಪ್ರಮುಖ ಜಲಾಶಯಗಳಲ್ಲಿ ಮೊದಲನೇದು, ಕೃಷ್ಣಾ ನದಿಗೆ ನಿರ್ಮಾಣ ಮಾಡಲಾಗಿರುವ ಪ್ರಮುಖ ಜಲಾಶಯಗಳಲ್ಲಿ ಮೊದಲನೇದು, ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇದು 4ನೇ ಜಲಾಶಯ ನಾವು ಈಗ ಚರ್ಚೆ ಮಾಡ್ತಾ ಇರೋದು. ಕರ್ನಾಟಕದ 4ನೇ ಜಲಾಶಯ ಮತ್ತು ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರುವ ಪ್ರಮುಖ ಜಲಾಶಯ, ದಟ್ ಈಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಬರ್ತದೆ. ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇದು ಯಾವ ನದಿಗೆ ಮತ್ತು ಎಲ್ಲಿ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರೋದು ಅಂತ ಬಂದಾಗ ನೆನಪಿರಲಿ, ಇದನ್ನು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಥವಾ ಇದರ ನಿರ್ಮಾಣದ ಕಾಮಗಾರಿಯ ಅವಧಿ ಅಂತ ಬಂದಾಗ ನೆನಪಿರಲಿ ಸರ್, ಇದರ ನಿರ್ಮಾಣದ ಕಾಮಗಾರಿಯ ಅವಧಿ 1969ರಿಂದ 2000ನೇ ಇಸ್ವಿವರೆಗೂ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ ಕೆಲವಷ್ಟು ಜನ ದಾಖಲೆಗಳನ್ನು ನೀಡ್ತಾರೆ.
ಎಸ್ 1969ರಿಂದ 2000 ಇಸ್ವಿವರೆಗೂ ನಿರ್ಮಾಣ ಮಾಡಲಾಗಿತ್ತು ಅಂತಂದೇಳಿ ಕೆಲವೊಂದಿಷ್ಟು ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಇದನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಬಂದಾಗ ಈ ಜಲಾಶಯ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾವ ನದಿಗೆ? ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಬಂದಾಗ ಇದು ಎಲ್ಲಿ ನಿರ್ಮಾಣಪ್ಪ ಅಂದ್ರೆ ಪ್ರೆಸೆಂಟ್ ವಿಜಯಪುರ ಜಿಲ್ಲೆಯ ದೆನ್ ನೆಕ್ಸ್ಟ್ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಬಳಿ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಈ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಬಳಿ ನಿರ್ಮಾಣ ಮಾಡುವ ಆಧಾರದ ಮೇಲೆ ಈ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಹೆಚ್ಚು ಪ್ರಚಲಿತಕ್ಕಿರೋದಕ್ಕಿಂತನೂ ಇದು ಹೆಚ್ಚು ಫೇಮಸ್ ಆಗಿರೋದೇ ಅದು ನಿರ್ಮಾಣಗೊಂಡಿರುವ ಸ್ಥಳದ ಆಧಾರದ ಮೇಲೆ. ಈ ಜಲಾಶಯಕ್ಕೆ ಇಡೀ ಕರ್ನಾಟಕದೊಳಗ ಆಲಮಟ್ಟಿ ಜಲಾಶಯ ಅಂತಾನೆ ಕರೆದಿರೋದು ಹೆಚ್ಚು ಪ್ರಸಿದ್ಧಿ. ಯಾವ ಜಲಾಶಯ ಅಂತ ಕರೀತಾ ಇದ್ದಾವೆ? ಇದನ್ನ ಆಲಮಟ್ಟಿ ಜಲಾಶಯ ಅಂತಾನೂ ಕೂಡ ಕರೀತಕ್ಕಂಥದ್ದು. ಎಸ್, ಆಲಮಟ್ಟಿ ಜಲಾಶಯ ಅಂತಂದೇಳಿ ಕರೀತವೆ. ಇದು ಯಾವ ಜಲಾಶಯ ಸರ್? ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತ ಪ್ರಶ್ನೆ ಕೇಳಿದಾಗ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದು ನಿರ್ಮಾಣಗೊಂಡಿರುವ ಸ್ಥಳ ಅಂತ ಬಂದಾಗ ಪ್ರೆಸೆಂಟ್ ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಬಳಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಇದನ್ನ ಆಲಮಟ್ಟಿ ಜಲಾಶಯ ಅನ್ನುವಂತಹ ಹೆಸರಿನಿಂದಲೂ ಕೂಡ ಗುರುತಿಸ್ತವೆ. ಈ ಜಲಾಶಯದ ಸಾಮರ್ಥ್ಯ ಅಂತ ಬಂದಾಗ 123.04 TMCಗಳಷ್ಟು ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು? ಆಲಮಟ್ಟಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಇದು ಸುಮಾರು 123.4 TMCಗಳಷ್ಟು ಸಾಮರ್ಥ್ಯವನ್ನು ಹೊಂದಿದ್ದು ಪ್ರಸ್ತುತ ಕರ್ನಾಟಕದಲ್ಲಿ ಈ ತುಂಗಭದ್ರಾ ಜಲಾಶಯದ ನಂತರ ತುಂಗಭದ್ರಾ ಜಲಾಶಯ 133 TMCಗಳಾದ್ರೆ ಈ ಆಲಮಟ್ಟಿ ಜಲಾಶಯ 123.04 TMCಗಳಷ್ಟು ಹೊಂದಿದ್ದು ಕರ್ನಾಟಕದ ಎರಡನೇ ಅತಿ ದೊಡ್ಡ ನೀರಾವರಿ ಜಲಾಶಯ ಅಂತ ಕರೀತೇವೆ. ಅದಾದ್ಮೇಲೆ ಇನ್ನೊಂದು ನಾವು ಗಮನಿಸಬೇಕು, ತುಂಗಭದ್ರಾ ಜಲಾಶಯ ಆಗಿರ್ಬೋದು ಮತ್ತು ಆಲಮಟ್ಟಿ ಜಲಾಶಯ ಆಗಿರ್ಬೋದು, ಈ ಜಲಾಶಯದ ಯೋಜನೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳಿಗೆ ಸಂಬಂಧಪಡುತ್ತದೆ. ಇಲ್ಲಿಯ ನೀರನ್ನ ಎರಡೂ ರಾಜ್ಯಗಳು ಹಂಚಿಕೆ ಮಾಡ್ಕೊಳ್ತವೆ. ಈ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಒಂದು ಆಲಮಟ್ಟಿ ಜಲಾಶಯದ ನೀರಿನ ಸೌಲಭ್ಯವನ್ನು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ, ಆನಂತರ ತುಂಗಭದ್ರಾ ಜಲಾಶಯದ ನೀರನ್ನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳು ಕೂಡ ಇಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಎರಡೂ ಜಲಾಶಯಗಳಿಗೆ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳನ್ನಾಗಿ ಮಾಡಿ ಇವುಗಳನ್ನ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಭೂಭಾಗದ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ಲಿಕ್ಕೆ ನಾವು ಬಳಕೆ ಮಾಡ್ಕೊಳ್ತಾ ಇದ್ದಾವೆ. ಎಸ್, ಇದು ಯಾವ ಜಲಾಶಯ ಅಂತ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ನೆನಪಿರಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನ ನಾವು ಆಲಮಟ್ಟಿ ಜಲಾಶಯ ಅಂತಾನೂ ಕೂಡ ಹೆಚ್ಚು ಕರೀತಕ್ಕಂಥದ್ದು. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಥವಾ ಆಲಮಟ್ಟಿ ಜಲಾಶಯಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ. ದೆನ್ ನೆಕ್ಸ್ಟ್ ಆಲಮಟ್ಟಿ ಜಲಾಶಯ ಆದ್ಮೇಲೆ ಇನ್ನೊಂದು ಪ್ರಮುಖ ಜಲಾಶಯ ಕರ್ನಾಟಕದೊಳಗೆ, ದಟ್ ಈಸ್ ಬಸವಸಾಗರ ಜಲಾಶಯ ಅಂತ ಬರ್ತದೆ. ಯಾವುದು? ಬಸವಸಾಗರ ಜಲಾಶಯ ಅಂತ ಹೇಳಿ. ಬಸವಸಾಗರ ಜಲಾಶಯ. ಈ ಬಸವಸಾಗರ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಬಸವಸಾಗರ ಜಲಾಶಯ, ಇದನ್ನ ನಿರ್ಮಾಣದ ಕಾಮಗಾರಿ ಅಪ್ರಾಕ್ಸಿಮೇಟ್ ಗೊತ್ತಿರೋದು. ಇದರ ನಿರ್ಮಾಣದ ಅವಧಿ ಅಂತ ಬಂದಾಗ 1984 ಅವಧಿ ಒಳಗೆ ನಿರ್ಮಾಣ ಮಾಡಲಾಯಿತು ಅಂತ ಕೆಲವೊಂದಿಷ್ಟು ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಜೊತೆಗೆ ಇದು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರೋದು ಅಂತ ಬಂದಾಗ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಯಾವುದು? ಬಸವಸಾಗರ ಜಲಾಶಯ. ಇದನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಪ್ರೆಸೆಂಟ್ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಎಂಬಲ್ಲಿ, ಎಲ್ಲಿ ಸರ್? ನಾರಾಯಣಪುರ ಎಂಬಲ್ಲಿ ಈ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಮೊದಲಿದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ವ್ಯಾಪ್ತಿಯೊಳಗಿತ್ತು. ಯಾವಾಗ ಯಾದಗಿರಿ ಜಿಲ್ಲೆ ಆಯ್ತು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನೊಳಗಿತ್ತು. ಸುರಪುರ ತಾಲೂಕು ನಂತರ ಈಗ ಮತ್ತೆ ಹುಣಸಗಿ ತಾಲೂಕಿನ ಹೊಸದಾಗಿ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಇದು ಹುಣಸಗಿ ತಾಲೂಕಿನ ನಾರಾಯಣಪುರ ಎಂಬಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಸೊ ಬಸವಸಾಗರ ಜಲಾಶಯ ಇದು ಕೂಡ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಎಲ್ಲಿದು? ಯಾದಗಿರಿ ಜಿಲ್ಲೆ ಒಳಗಿದೆ. ಇದನ್ನ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಳಿ ನಿರ್ಮಾಣ ಮಾಡಲಾಗಿದ್ದು, ಇದು ನಿರ್ಮಾಣಗೊಂಡಿರುವ ಸ್ಥಳದ ಆಧಾರದ ಮೇಲೆ ಈ ಜಲಾಶಯ ಕರ್ನಾಟಕದೊಳಗೆ ಹೆಚ್ಚು ಪ್ರಸಿದ್ಧಿ ಇರೋದು
ನಾರಾಯಣಪುರ ಜಲಾಶಯ ಅಂತಾನೆ ಪ್ರಸಿದ್ಧಿ ಇರೋದು. ನಾರಾಯಣಪುರ ಜಲಾಶಯ ಅಂತಾನೆ ಹೆಚ್ಚು ಪ್ರಸಿದ್ಧಿಯನ್ನ ಹೊಂದಿರತಕ್ಕಂಥದ್ದು ಯಾವುದಿದು? ನಾರಾಯಣಪುರ ಜಲಾಶಯ ಅಥವಾ ಬಸವಸಾಗರ ಜಲಾಶಯ. ಬಸವಸಾಗರ ಜಲಾಶಯದ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆ ಕೇಳೋದು ಏನು ಅಂತಂದ್ರೆ, ಬಸವಸಾಗರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅನ್ನುವ ಆಧಾರದ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳಿದಾನೆ. ಆ ಆಧಾರದಲ್ಲಿ ಇದನ್ನೊಂದಿಷ್ಟು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿ. ಯಾಕೆಂದ್ರೆ ಈ ವ್ಯಾಪ್ತಿಯಿಂದ ಪದೇ 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 ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಇದು ಕೂಡ ಪ್ರಶ್ನೆಗಳನ್ನ ಕೇಳುವಂತಹ ವಿಷಯ ವಸ್ತು ಆಗಿರೋದ್ರಿಂದ ಮತ್ತೊಂದು ಸಾರ್ತಿ ಇದೇ ವಿಷಯಗಳನ್ನ ಇಟ್ಕೊಂಡು ರಿಪೀಟೆಡ್ ಕ್ವಶನ್ ಕೇಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತವೆ. ಸೊ ಬಸವಸಾಗರ ಜಲಾಶಯಕ್ಕೆ ನಾವೇನಂತ ಕರೀತೇವೆ? ನಾರಾಯಣಪುರ ಜಲಾಶಯ ಅಂತ ಕರೀತೇವೆ. ನಾರಾಯಣಪುರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತ ಕೇಳಿದಾಗ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದರ ಜಲಾಶಯದ ಸಾಮರ್ಥ್ಯ ಪ್ರೆಸೆಂಟ್ 37.09 TMCಗಳಷ್ಟು ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. 37.09 TMCಗಳಷ್ಟು ಸಾಮರ್ಥ್ಯ ಯಾವುದು? ಬಸವಸಾಗರ ಜಲಾಶಯದ್ದು. ಬಸವಸಾಗರ ಜಲಾಶಯ ಆದ್ಮೇಲೆ ಇಲ್ಲೊಂದು ಸ್ವಲ್ಪ ನಾವು ಗಮನಿಸ್ಕೊಳ್ಬೇಕು ಸರ್. ಈ ಬಸವಸಾಗರ ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇಲ್ಲಿ ವಿಶೇಷ ಮಾಹಿತಿ ಅಂತಂದ್ರೆ ಫ್ರೆಂಡ್ಸ್, 1990 ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಒಂದು ಯೋಜನೆಯನ್ನು ಜಾರಿ ತಗೊಂಡು ಬಂದಿದೆ. ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಹೇಳಿ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಅತಿ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಕೃಷ್ಣಾ ನದಿಯನ್ನ ಬಂದು ಸೇರುವ ಕರ್ನಾಟಕದಲ್ಲಿನ ಉಪನದಿಗಳಾದ ಮಲಪ್ರಭಾ, ಘಟಪ್ರಭಾ, ಭೀಮಾ ಮತ್ತು ತುಂಗಭದ್ರಾ ನದಿಗಳ ಈ ಜಲಾಶಯಗಳನ್ನ ನಿರ್ಮಾಣ ಮಾಡಿದ ಹೊರತಾಗಿ ಹೆಚ್ಚುವರಿ ನೀರೇನು ಉಳಿಯುತ್ತದಲ್ವಾ, ಆ ಹೆಚ್ಚುವರಿ ನೀರನ್ನ ಬಳಕೆ ಮಾಡಿಕೊಂಡು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವ ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ನೀರಾವರಿಯ ಸೌಲಭ್ಯವನ್ನು ಒದಗಿಸಿಕೊಡ್ಲಿಕ್ಕೆ ಕರ್ನಾಟಕ ಸರ್ಕಾರ ಮತ್ತೇನ್ ಮಾಡ್ತಿಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಜಾರಿ ತಗೊಂಬಂತು. ಯಾವ ಯೋಜನೆ? ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಹೇಳಿ. ಸರ್, ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅತಿ ಮುಖ್ಯ ಉದ್ದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬರಪೀಡಿತ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡೋದು. ಯಾವುದು? ಬರಪೀಡಿತ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸಿಕೊಡ್ತಕ್ಕಂಥದ್ದು. ಸೊ ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಬರಪೀಡಿತ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡುವ ಉದ್ದೇಶಕ್ಕೆ ಈ ಯೋಜನೆಯನ್ನ ಕೈಗೊಳ್ಳಲಾಯಿತು. ಯಾವುದಿದು? ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಸರ್, ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸೌಲಭ್ಯಕ್ಕೆ ಒಳಪಡುವಂತಹ ಜಿಲ್ಲೆಗಳು ಅಂತ ಬಂದಾಗ ಇದು ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಯಾವ್ಯಾವು ಅಂತಂದ್ರೆ ಪ್ರೆಸೆಂಟ್ ವಿಜಯಪುರ ನಂತರ ಬಾಗಲಕೋಟೆ ಅಂಡ್ ದೆನ್ ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಆನಂತರ ರಾಯಚೂರು ಅಂಡ್ ದೆನ್ ಯಾದಗಿರಿ, ಆಮೇಲೆ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿ. ಯಾವುದು? ಕಲಬುರಗಿ ಜಿಲ್ಲೆಯ ವ್ಯಾಪ್ತಿ. ನೋಡ್ರಿ, ಕರ್ನಾಟಕದೊಳಗ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವ ಜಿಲ್ಲೆಗಳ ವ್ಯಾಪ್ತಿಗೆ ನೀರಾವರಿ ಸೌಲಭ್ಯ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಕೂಡ ಒದಗಿಸಿಕೊಡ್ಬೇಕು ಅನ್ನುವಂತಹ ಉದ್ದೇಶಕ್ಕೆ ಕರ್ನಾಟಕದೊಳಗ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಜಾರಿ ತಗೊಂಡ್ಬಂದದ. ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ನಿರ್ವಹಣೆ ಮಾಡಲಿಕ್ಕೆ 1994ರಲ್ಲಿ ಕೃಷ್ಣಾ ಜಲ ನಿಗಮ ಮಂಡಳಿಯನ್ನ ಸ್ಟಾರ್ಟ್ ಮಾಡಲಾಗಿದೆ. ಕೃಷ್ಣಾ ಜಲ ನಿಗಮ ಮಂಡಳಿಯನ್ನ ಸ್ಟಾರ್ಟ್ ಮಾಡಿದ. ಈ ಕೃಷ್ಣಾ ಜಲ ನಿಗಮ ಮಂಡಳಿ ಈ ಜಲಾಶಯವನ್ನ ಅಥವಾ ಈ ಯೋಜನೆಯ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಯೋಜನೆ ಅಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲೊಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ಈ ಯೋಜನೆ ಅಡಿ ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿ ಪ್ರೆಸೆಂಟ್ ಕರ್ನಾಟಕದಲ್ಲಿ 173 TMCಗಳಷ್ಟು ನೀರಿನ ಸಾಮರ್ಥ್ಯವನ್ನ ಸಂಗ್ರಹ ಮಾಡಿಕೊಂಡು ಆ ಸಾಮರ್ಥ್ಯದ ಆಧಾರದ ಮೇಲೆ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಿಗೆ ನೀರಾವರಿ ಮತ್ತು ಕುಡಿಯುವ ನೀರಿನ ಸಾಮರ್ಥ್ಯವನ್ನು ಪೂರೈಸಿಕೊಡುವಂತಹ ಉದ್ದೇಶ ಹೊಂದಿದೆ. ಇದು 173 TMCಯ ಆಧಾರದ ಮೇಲೆ ನೆನಪಿರ್ಲಿ, ಇದು ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಯೋಜನೆ ಆಗಿರ್ತಕ್ಕಂಥದ್ದು. ಓಕೆನಾ? ಕರ್ನಾಟಕದ ಪ್ರಸ್ತುತ ಅತಿ ದೊಡ್ಡ ನೀರಾವರಿ ಯೋಜನೆ ಯಾವ್ದಾಗ್ತದೆ? ಕೃಷ್ಣಾ ಮೇಲ್ದಂಡೆ ಯೋಜನೆ. ಇದು 3 ಹಂತದೊಳಗೆ ಯೋಜನೆ ನಡೀತಾ ಇದೆ. 2 ಹಂತದ ಯೋಜನೆಗಳು ಕಂಪ್ಲೀಟ್ ಆಗಿದೆ. ಈಗ ಪ್ರೆಸೆಂಟ್ 3ನೇ ಹಂತದ ಯೋಜನೆ ಕಾಮಗಾರಿ ಆರಂಭಗೊಂಡಿರ್ತಕ್ಕಂಥದ್ದು.
ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ ವ್ಯಾಪ್ತಿಗೆ ಪ್ರಸ್ತುತ ಆಲಮಟ್ಟಿ ಜಲಾಶಯ ಮತ್ತು ನಾರಾಯಣಪುರ ಜಲಾಶಯಗಳನ್ನು ಕೂಡ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಆ ಆಧಾರದ ಮೇಲೆ ನಾಳೆ ನಮಗೆ ಪ್ರಶ್ನೆ ಕೇಳ್ತಾನೆ, ಮತ್ತು ಈಗ ಆಲ್ರೆಡಿ ಪ್ರಶ್ನೆನೂ ಕೂಡ ಕೇಳಿದಾನೆ. ಐ ಥಿಂಕ್ 300 ಪೋಸ್ಟ್ PSI ಅಥವಾ 2018 PSI ಒಂದು ಪ್ರಶ್ನೆ ಏನಿತ್ತು ಅಂತಂದ್ರೆ, ಕರ್ನಾಟಕದ ಅತಿದೊಡ್ಡ ಜಲಾಶಯ ಅಂತ ಪ್ರಶ್ನೆ ಕೇಳಿ ತುಂಗಭದ್ರಾ ಜಲಾಶಯ, ಆಲಮಟ್ಟಿ ಜಲಾಶಯ, KRS ಜಲಾಶಯ, ಆಮೇಲೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕೊಟ್ಟಿದ್ದಾನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕೊಟ್ಟಿದ್ದಾನೆ. ಕರ್ನಾಟಕದ ಅತಿದೊಡ್ಡ ಜಲಾಶಯ ತುಂಗಭದ್ರಾ ಜಲಾಶಯನೇ ಆಗಿದ್ರೂ ಕೂಡ ಇಲ್ಲಿ ಇದರ ಸಾಮರ್ಥ್ಯದ ಆಧಾರದ ಮೇಲೆ ನಾವು ಕೃಷ್ಣಾ ಮೇಲ್ದಂಡ ಯೋಜನೆ ಅಂತ ಗುರುತಿಸ್ಕೊಳ್ತಕ್ಕಂಥದ್ದು ಸೂಕ್ತ ಆಗಿರ್ತಕ್ಕಂಥದ್ದು. ಇನ್ಮೇಲೆ ಮತ್ತೊಂದ್ ಸರ್ತಿ ಪ್ರಶ್ನೆ ಕೇಳಿದ ಅಂದ್ರೆ ಕೃಷ್ಣಾ ಮೇಲ್ದಂಡ ಯೋಜನೆಯನ್ನ ಒಂದಿಷ್ಟು ಗಮನಿಸ್ಕೊಳ್ಳಿ. ಇಲ್ಲ ಈ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸೌಲಭ್ಯಕ್ಕೆ ಒಳಪಡುವಂತಹ ಜಿಲ್ಲೆಗಳ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾನೆ. ಅವುಗಳನ್ನು ಒಂದಿಷ್ಟು ಗಮನಿಸಿ. ಕರ್ನಾಟಕದೊಳಗ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗುವ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಇವುಗಳು ಕೂಡ ಇರ್ತಕ್ಕಂಥದ್ದು. ಓಕೆನಾ ಸರ್? ಸೊ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಮ್ಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ. ಇದು ಎಷ್ಟು TMC ಗಳಷ್ಟು ಸಾಮರ್ಥ್ಯ ಇದೆ? 173 TMC ಗಳಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಓಕೆ, ದ ನೆಕ್ಸ್ಟ್ ಕೃಷ್ಣಾ ಮೇಲ್ದಂಡೆ ಯೋಜನೆ ಆದ್ಮೇಲೆ ಮತ್ತೆ ಕರ್ನಾಟಕದೊಳಗ ಇರುವಂತಹ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟಾಗ ಕರ್ನಾಟಕದಲ್ಲಿನ ಮತ್ತಷ್ಟು ಪ್ರಮುಖ ಜಲಾಶಯಗಳು ಅಂತ ಬಂದಾಗ ಈ ಕೃಷ್ಣ ಜಲಾನಯನ ಪ್ರದೇಶಿಕ ವ್ಯಾಪ್ತಿಯೊಳಗ, ಕೃಷ್ಣ ಜಲಾನಯನ ಪ್ರಾದೇಶಿಕ ವ್ಯಾಪ್ತಿಯೊಳಗ ಈಗ ಪ್ರೆಸೆಂಟ್ ಮತ್ತೆ ಯಾವ್ಯಾವ ಪ್ರಮುಖ ಜಲಾಶಯಗಳಿದಾವೆ ಅಂತ ಬಂದಾಗ ಕೃಷ್ಣ ಜಲಾಶಯದ ಆಧಾರದ ಮೇಲೆ ಪ್ರೆಸೆಂಟ್ ಪ್ರಮುಖ ಜಲಾಶಯಗಳು ಅಂತ ಬಂದಾಗ ಮತ್ತೆ ಇಲ್ಲಿ ಘಟಪ್ರಭಾ ಜಲಾಶಯ ಅಂತ ಬರ್ತದೆ, ಅಥವಾ ಹಿಡಕಲ್ ಜಲಾಶಯ ಅಂತ ಹೇಳಿ. ಯಾವುದು? ಹಿಡಕಲ್ ಜಲಾಶಯ ಅಂತ ಬರ್ತದೆ. ಹಿಡಕಲ್ ಜಲಾಶಯ. ಈ ಹಿಡಕಲ್ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ? ಹಿಡಕಲ್ ಜಲಾಶಯ, ಇದನ್ನ ನಿರ್ಮಾಣದ ಕಾಮಗಾರಿಯ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಲಭ್ಯ ಇರ್ಲಿಕ್ಕಿಲ್ಲ. ಸ್ವಲ್ಪ ನೀವು ಕೂಡ ಅದನ್ನ ನಿರ್ಮಾಣದ ಕಾಮಗಾರಿಯನ್ನ ಒಂದಿಟ್ಟು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಈ ಹಿಡಕಲ್ ಜಲಾಶಯ ಇದು ಪ್ರೆಸೆಂಟ್ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ, ಹಿಡಕಲ್ ಜಲಾಶಯವನ್ನ ಪ್ರೆಸೆಂಟ್ ಇದನ್ನ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಯಾವ ನದಿಗೆ ಅಡ್ಡಲಾಗಿ? ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಯಾವ ಜಲಾಶಯ ಇದು? ಘಟಪ್ರಭಾ ಜಲಾಶಯ. ಈ ಜಲಾಶಯವನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ, ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ ಈ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಸರ್, ಈ ಜಲಾಶಯದ ನಿರ್ಮಾಣದ ಆಧಾರದ ಮೇಲೆ ಅಥವಾ ಈ ಜಲಾಶಯ ನಿರ್ಮಾಣದ ಕಾಮಗಾರಿಗೆ ತಮ್ಮ ಜಮೀನನ್ನ ಉದಾರವಾಗಿ ದಾನವಾಗಿ ನೀಡಿದ್ರು ಅನ್ನುವ ಆಧಾರದ ಮೇಲೆ ಈ ಜಲಾಶಯಕ್ಕೆ ಬೆಳಗಾವಿಯ ಭಾಗದೊಳಗ ರಾಜ ಲಖಮಗೌಡ ಜಲಾಶಯ ಅಂತ ಕೂಡ ಕರೀತಾರೆ. ರಾಜ ಲಖಮಗೌಡ ಜಲಾಶಯ ಅಂತ ಕೂಡ ಕರೀತಾರೆ. ಯಾವ ಜಲಾಶಯ? ಘಟಪ್ರಭಾ ಜಲಾಶಯ ಅಥವಾ ಹಿಡಕಲ್ ಜಲಾಶಯವನ್ನ. ಹಿಡಕಲ್ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ? ಘಟಪ್ರಭಾ ನದಿಗೆ ಅಡ್ಡಲಾಗಿ. ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ. ಈ ಜಲಾಶಯ ರಾಜ ಲಖಮಗೌಡ ಜಲಾಶಯ ಅಂತ ಕೂಡ ಕರೀತಾರೆ. ಈ ಜಲಾಶಯಕ್ಕೆ ರಾಜ ಲಖಮಗೌಡ ಜಲಾಶಯ ಅಥವಾ ಘಟಪ್ರಭಾ ಜಲಾಶಯ ಅಂತ ಕೂಡ ಕರೀತಾರೆ. ನಮಗೆ ಹಿಡಕಲ್ ಜಲಾಶಯ ಗೊತ್ತು, ಘಟಪ್ರಭಾ ಜಲಾಶಯ ಅಂತ ಪ್ರಶ್ನೆ ಕೇಳಿದ ಅಂದ್ರೆ ಈ ಘಟಪ್ರಭಾ ಜಲಾಶಯ ಇಸ್ ನಥಿಂಗ್ ಬಟ್ ಹಿಡಕಲ್ ಜಲಾಶಯನೇ ಆಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಅದಾದ್ಮೇಲೆ ಇದಕ್ಕಿರುವಂತಹ ವಿಶೇಷ ಹೆಸರು ಏನಪ್ಪಾ ಅಂತಂದ್ರೆ, ಇದನ್ನ ನಾವು ರಾಜ ಲಖಮಗೌಡ ಜಲಾಶಯ ಅಂತ ಕರೀತೇವೆ. ಈ ಜಲಾಶಯ ಪ್ರಸ್ತುತ 52.08 TMC ಗಳಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. 52.08 TMC ಗಳಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ದಟ್ ಈಸ್ ಹಿಡಕಲ್ ಜಲಾಶಯ. ಈ ಹಿಡಕಲ್ ಜಲಾಶಯ ಎಲ್ಲಿ ನಿರ್ಮಾಣ ಮಾಡಲಾಗಿದೆ? ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ. ಇದಕ್ಕಿರುವಂತಹ ಮತ್ತೊಂದು ಹೆಸರೇನಪ್ಪ ಅಂದ್ರೆ ರಾಜ ಲಖಮಗೌಡ ಜಲಾಶಯ. ಸರ್, ನೆಕ್ಸ್ಟ್ ಕರ್ನಾಟಕದೊಳಗ ಜಲಾಶಯಗಳ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಆಯ್ತು ಅಂದ್ರೆ, ರಾಜ ಲಖಮಗೌಡ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಇಲ್ಲ ರಾಜ ಲಖಮಗೌಡ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಕೂಡ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಇವುಗಳ ಮಾಹಿತಿ ಒಂದ್ ಸ್ವಲ್ಪ ನೀವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇಸ್ ದಟ್ ಕ್ಲಿಯರ್ ಸರ್? ಇನ್ನ ರಾಜ ಲಖಮಗೌಡ ಜಲಾಶಯ ಅಥವಾ ಹಿಡಕಲ್ ಜಲಾಶಯ ಆದ್ಮೇಲೆ ಮತ್ತೊಂದು ಪ್ರಮುಖ
ಪ್ರಮುಖ ಜಲಾಶಯ ದಟ್ ಈಸ್ ರೇಣುಕಾ ಸಾಗರ ಜಲಾಶಯ ಅಂತ ಬರ್ತದೆ. ಯಾವುದು? ರೇಣುಕಾ ಸಾಗರ ಜಲಾಶಯ ಅಂತ ಹೇಳಿ, ರೇಣುಕಾ ಸಾಗರ ಜಲಾಶಯ. ಈ ರೇಣುಕಾ ಸಾಗರ ಜಲಾಶಯ ಇದು ನಿರ್ಮಾಣಗೊಂಡಿರುವುದು, ರೇಣುಕಾ ಸಾಗರ ಜಲಾಶಯ ಇದು ನಿರ್ಮಾಣಗೊಂಡಿರುವ ಆಧಾರದ ಮೇಲೆ ಇದು ಎಲ್ಲಿ ನಿರ್ಮಾಣಗೊಂಡಿದೆ ಅಂತ ಬಂದಾಗ ನೆನಪಿರಲಿ, ಈ ಜಲಾಶಯ ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಬಳಿ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥ ಇಲ್ಲಿ ನಿರ್ಮಾಣಗೊಂಡಿರುವಂತಹ ಜಲಾಶಯ ಯಾವುದು ಅಂದ್ರೆ ದಟ್ ಈಸ್ ರೇಣುಕಾ ಸಾಗರ ಜಲಾಶಯ. ನೆನಪಿರಲಿ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ನವಿಲು ತೀರ್ಥದ ಬಳಿ ಈ ಜಲಾಶಯ ನಿರ್ಮಾಣಗೊಂಡದ. ಈ ಜಲಾಶಯ ನಿರ್ಮಾಣಗೊಂಡಿರುವ ಆಧಾರದ ಮೇಲೆ ಇದನ್ನು ನವಿಲು ತೀರ್ಥ ಜಲಾಶಯ ಅಂತ ಕರೀತವೆ. ಈ ರೇಣುಕಾ ಸಾಗರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ, ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಪ್ರಸ್ತುತ ಇದನ್ನ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಯಾವ ನದಿಗೆ ಅಡ್ಡಲಾಗಿ? ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದು ಯಾವ ಜಲಾಶಯ? ಇದು ರೇಣುಕಾ ಸಾಗರ ಜಲಾಶಯ. ಅದಾದ್ಮೇಲೆ ಈ ರೇಣುಕಾ ಸಾಗರ ಜಲಾಶಯದ ಸಾಮರ್ಥ್ಯ ಪ್ರಸ್ತುತ, ರೇಣುಕಾ ಸಾಗರ ಜಲಾಶಯದ ಸಾಮರ್ಥ್ಯ ಪ್ರಸ್ತುತ 37.04 TMCಗಳಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು. 37.04 TMCಗಳಷ್ಟು ಸಾಮರ್ಥ್ಯ ಇದೆ. ಯಾವುದು? ರೇಣುಕಾ ಸಾಗರ ಜಲಾಶಯ. ಸರ್, ಈ ರೇಣುಕಾ ಸಾಗರ ಜಲಾಶಯ ನಿರ್ಮಾಣಗೊಂಡಿರುವ ಆಧಾರದ ಮೇಲೆ ಈ ಜಲಾಶಯಕ್ಕೆ ಕೆಲವೊಂದು ವಿಶೇಷ ಹೆಸರುಗಳನ್ನ ನೀಡಲಾಗಿದೆ. ರೇಣುಕಾ ಸಾಗರ ಜಲಾಶಯವನ್ನ ಈ ಜಲಾಶಯ ನಿರ್ಮಾಣದ ನಂತರ ಇದರ ಉದ್ಘಾಟನೆಗೆ ಇಂದಿರಾ ಗಾಂಧಿಯವರು ಆಗಮಿಸಿದ್ರು ಎನ್ನುವ ಆಧಾರದ ಮೇಲೆ ಈ ಜಲಾಶಯಕ್ಕೆ ಇಂದಿರಾ ಗಾಂಧಿ ಜಲಾಶಯ ಅಂತ ಕೂಡ ಕರೀತಾರೆ. ಇಂದಿರಾ ಗಾಂಧಿ ಜಲಾಶಯ. ಆಮೇಲೆ ಇದು ನಿರ್ಮಾಣಗೊಂಡಿರುವ ಸ್ಥಳದ ಆಧಾರದ ಮೇಲೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದು ನವಿಲು ತೀರ್ಥ ಜಲಾಶಯ ಅಂತನೂ ಕೂಡ ಹೆಚ್ಚು ಫೇಮಸ್ ಇದೆ. ಯಾವ ಜಲಾಶಯ? ನವಿಲು ತೀರ್ಥ ಜಲಾಶಯ ಅಂತನೂ ಕೂಡ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು. ನವಿಲು ತೀರ್ಥ ಜಲಾಶಯ, ಇಂದಿರಾ ಗಾಂಧಿ ಜಲಾಶಯ, ಜೊತೆಗೆ ಈ ಜಲಾಶಯವನ್ನ ಸ್ಥಳೀಯ ಜನ ಮುನವಳ್ಳಿ ಜಲಾಶಯ ಅಂತನೂ ಕೂಡ ಕರೀತಾರೆ. ಮುನವಳ್ಳಿ ಜಲಾಶಯ ಅಥವಾ ಮನವಳ್ಳಿ ಜಲಾಶಯ ಅಂತನೂ ಕೂಡ ಕರೀತಾರೆ. ಜೊತೆಗೆ ಈ ಜಲಾಶಯವನ್ನ ಮಲಪ್ರಭಾ ಜಲಾಶಯ ಅಂತನೂ ಕೂಡ ಕರೀತಾರೆ. ಯಾವ ಜಲಾಶಯ? ಮಲಪ್ರಭಾ ಜಲಾಶಯ ಅಂತ ಹೇಳಿ. ಇವುಗಳಿಗೆ ಇಲ್ಲಿ ಇಷ್ಟೊಂದು ಹೆಸರುಗಳನ್ನ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಯಾಕೆಂದ್ರೆ ನಾಳೆ ನಮಗೆ ನವಿಲು ತೀರ್ಥ ಜಲಾಶಯ ಎಲ್ಲಿ ನಿರ್ಮಾಣಗೊಂಡಿದೆ ಅಂತ ಗೊತ್ತಿರ್ಬೇಕು. ಯಾಕಂದ್ರೆ ನಾವು ರೇಣುಕಾ ಸಾಗರ ಜಲಾಶಯ ಅಂತ ಅಷ್ಟೇ ತಿಳ್ಕೊಂಡ್ರೆ ಸಾಕಾಗಲ್ಲ. ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಗೊತ್ತಾದಾಗ ಅದು ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಜೊತೆಗೆ ಮನವಳ್ಳಿ ಜಲಾಶಯ ಅಥವಾ ಮಲಪ್ರಭಾ ಜಲಾಶಯ ಎಲ್ಲಿ ನಿರ್ಮಾಣಗೊಂಡಿದೆ ಅಂತಂದ್ರೆ ದಟ್ ಈಸ್ ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯೊಳಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇದು ಕೂಡ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಆಲ್ರೆಡಿ ಒಂದ್ಸಲ ಪ್ರಶ್ನೆ ಕೇಳಿದಾನೆ, ರೇಣುಕಾ ಸಾಗರ ಜಲಾಶಯ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳಿದಾನೆ. ರೇಣುಕಾ ಸಾಗರ ಜಲಾಶಯ ಪ್ರಸ್ತುತ ಇದು ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯೊಳಗಿದೆ. ಈ ರೇಣುಕಾ ಸಾಗರ ಜಲಾಶಯದ ಸಂಬಂಧಪಟ್ಟ ಹಾಗೇನೆ ಇದು ಮಲಪ್ರಭಾ ನದಿಗೆ ಇದು ಅಡ್ಡಲಾಗಿ ನಿರ್ಮಾಣಗೊಳ್ಳಲಾಗಿದ್ದು, ಮಲಪ್ರಭಾ ನದಿಯಲ್ಲಿನ ನೀರಿನ ಕೊರತೆಯ ಪ್ರಮಾಣವನ್ನ ನೀಗಿಸೋದಕ್ಕೋಸ್ಕರ ಮಹದಾಯಿ ನದಿ ನೀರನ್ನ ಮತ್ತೆ ಮಲಪ್ರಭಾ ನದಿಗೆ ಸೇರಿಸುವಂತಹ ಯೋಜನೆ ಆಗಿತ್ತು. ಅದು ಮಹದಾಯಿ ಯೋಜನೆ. ಮಹದಾಯಿ ನದಿ ಹೇಳಬೇಕಾದ ಸಂದರ್ಭದಲ್ಲಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾನೆ. ಹಳೆಯ ವಿಡಿಯೋವನ್ನ ಒಂದಿಷ್ಟು ಗಮನಿಸಿಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕರ್ನಾಟಕದಲ್ಲಿನ ಈ ಉತ್ತರ ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿನ ಪ್ರಮುಖ ಜಲಾಶಯಗಳಾದ್ರೆ, ಇನ್ನೊಂದು ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಈ ಗೋದಾವರಿ ಜಲಾನಯನ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ, ಕರ್ನಾಟಕದಲ್ಲಿ ಗೋದಾವರಿ ನದಿಯ ಜಲಾನಯನದ ಪ್ರಾದೇಶಿಕ ವ್ಯಾಪ್ತಿಯೊಳಗೆ ನಿರ್ಮಾಣಗೊಂಡಿರುವಂತಹ ಮತ್ತೊಂದು ಪ್ರಮುಖ ಜಲಾಶಯ ಅಂತ ಬಂದಾಗ ದಟ್ ಈಸ್ ಕಾರಂಜಾ ಜಲಾಶಯ ಅಂತ ಬರ್ತದೆ. ಯಾವುದು? ಕಾರಂಜಾ ಜಲಾಶಯ ಅಂತ ಬರ್ತದೆ. ಈ ಕಾರಂಜಾ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಥವಾ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಬಂದಾಗ ಈ ಕಾರಂಜಾ ಜಲಾಶಯವನ್ನ ಪ್ರಸ್ತುತ ಬೀದರ್ ಜಿಲ್ಲೆಯ ಬಾಲ್ಕಿಯ ಬಳಿ ಈ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಯಾವ ಜಲಾಶಯ ಇದು? ಕಾರಂಜಾ ಜಲಾಶಯ. ಕಾರಂಜಾ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಕಾರಂಜಾ ಜಲಾಶಯವನ್ನ ಮಾಂಜಾರ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾವ ನದಿಗೆ?
ಮಾಂಜಾರ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಆಮೇಲೆ ಕಾರಂಜ ಜಲಾಶಯದ ವಿಶೇಷತೆ ಆಧಾರದ ಮೇಲೆ ನೋಡ್ರಿ, ಇದು ಎಲ್ಲಿಪ್ಪ ಅಂದ್ರೆ ಬೀದರ್ ಜಿಲ್ಲೆಯ ಬಾಲ್ಕಿಯ ಬಳಿ. ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಮಾಂಜಾರ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಕರ್ನಾಟಕದೊಳಗ ಗೋದಾವರಿ ಜಲಾನಯನ ವ್ಯಾಪ್ತಿ ಇದೆಯಾ ಅಂತ ಬಂದಾಗ ಅಫ್ಕೋರ್ಸ್ ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿ ಇದೆ. ಆ ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿಯೊಳಗೆ ನಿರ್ಮಾಣ ಮಾಡಲಾಗಿರುವ ಪ್ರಮುಖ ಜಲಾಶಯ ಅಂದ್ರೆ ದಟ್ ಈಸ್ ಕಾರಂಜ ಜಲಾಶಯ. ಇದರ ಸಾಮರ್ಥ್ಯ ಪ್ರೆಸೆಂಟ್ 12.05 TMC ಗಳಷ್ಟು ಸಾಮರ್ಥ್ಯ ಇದೆ. ಎಟ್ ಪ್ರೆಸೆಂಟ್ 12.05 TMC ಗಳಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು. ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಜೊತೆಗೆ ಈ ಕಾರಂಜ ಜಲಾಶಯಕ್ಕೆ ಅಥವಾ ಮಾಂಜಾರ ನದಿಗೆ ನೆನಪಿರ್ಲಿ, ಮಾಂಜಾರ ಅಥವಾ ಮಾಂಜ್ರಾ ಈ ಮಾಂಜಾರ ನದಿಗೆ ಪ್ರಮುಖ ಉಪನದಿ ಅಂತಂದ್ರೆ ದಟ್ ಈಸ್ ಕಾರಂಜ. ಮಾಂಜಾರ ನದಿಗೆ ಪ್ರಮುಖ ಉಪನದಿ ಅಂದ್ರೆ ಕಾರಂಜ. ಈ ಕಾರಂಜ ಏನಪ್ಪಾ ಅಂತಂದ್ರೆ ಬೀದರ್ ಜಿಲ್ಲೆಯ ನಾರದ ಸಂಗಮ ಅಂತ ಬರ್ತದೆ. ಈ ಬೀದರ್ ಜಿಲ್ಲೆಯ ನಾರದ ಸಂಗಮದ ಬಳಿ ಕಾರಂಜ ನದಿ ಮಾಂಜಾರ ನದಿಯನ್ನ ಸೇರ್ಕೊಳ್ತದೆ. ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಬೀದರ್ ಜಿಲ್ಲೆಯ ನಾರದ ಸಂಗಮದ ಬಳಿ ಕಾರಂಜ ನದಿ ಮಾಂಜಾರ ನದಿಯನ್ನ ಸೇರ್ಕೊಳ್ತದೆ. ಆ ಸೇರ್ಕೊಳ್ಳುವಂತಹ ಪ್ರಾದೇಶಿಕ ಸಾಮೀಪ್ಯದ ವ್ಯಾಪ್ತಿಯೊಳಗ ಕಾರಂಜ ಜಲಾಶಯವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರ ಪ್ರಾದೇಶಿಕ ಸಾಮೀಪ್ಯದ ವ್ಯಾಪ್ತಿಯೊಳಗ ಕಾರಂಜ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಕಾರಂಜ ಜಲಾಶಯಕ್ಕೆ ಸಂಬಂಧಪಟ್ಟರೆ. ದೆನ್ ನೆಕ್ಸ್ಟ್ ಮತ್ತೊಂದು ಜಲಾಶಯದ ಮಾಹಿತಿ. ದೆನ್ ನೆಕ್ಸ್ಟ್ ಈ ಉತ್ತರ ಕರ್ನಾಟಕದ ಭಾಗದಲ್ಲಿನ ಮತ್ತೊಂದು ಪ್ರಮುಖ ಜಲಾಶಯದ ವ್ಯಾಪ್ತಿ ದಟ್ ಈಸ್ ಬೆಣ್ಣೆತೊರ ಜಲಾಶಯ ಅಂತ ಬರ್ತದೆ. ಯಾವುದು? ಬೆಣ್ಣೆತೊರ ಅಥವಾ ಬೆಣ್ಣೆತೊರೆ ಜಲಾಶಯ ಅಂತ ಹೇಳಿ, ಬೆಣ್ಣೆತೊರ ಜಲಾಶಯ ಅಂತ ಬರ್ತದೆ. ಈ ಬೆಣ್ಣೆತೊರೆ ಜಲಾಶಯ ಅಥವಾ ಬೆಣ್ಣೆತೊರ ಜಲಾಶಯ ಇದು ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಕರ್ನಾಟಕದೊಳಗ ಭೀಮಾ ನದಿಯ ಜಲಾನಯನ ವ್ಯಾಪ್ತಿಯೊಳಗ ಕಂಡು ಬರ್ತಕ್ಕಂಥದ್ದು. ಈ ಬೆಣ್ಣೆತೊರ ಜಲಾಶಯ ಇದು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಬಂದಾಗ ಇದು ಪ್ರೆಸೆಂಟ್ ಎಲ್ಲಿಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ಒಳಗ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಪಡ್ತದೆ. ಯಾವುದು? ಬೆಣ್ಣೆತೊರ ಜಲಾಶಯ. ಬೆಣ್ಣೆತೊರ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಕಾಗ್ನಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಅಥವಾ ಇದನ್ನ ಕಾಗಿಣಿ ಅಂತನೂ ಕೂಡ ಕರೀತಾರೆ. ಕಾಗ್ನಾ ಅಥವಾ ಕಾಗಿಣಿ ಅಂತ ಕರೀತವೆ. ಈ ಜಲಾಶಯ ಇದು ಎಲ್ಲಿ ನಿರ್ಮಾಣಗೊಂಡಿರೋದಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯೊಳಗ. ಇದನ್ನ ಬೆಣ್ಣೆತೊರ ಜಲಾಶಯ ಅಂತ ಯಾಕೆ ಕರೆಯಲಾಯ್ತು ಅಂತಂದ್ರೆ ಕಾಗಿಣಿ ನದಿಗೆ ಅಥವಾ ಕಾಗ್ನಿ ನದಿಗೆ ಎರಡು ಉಪನದಿಗಳು ಬಂದು ಸೇರ್ಕೊಳ್ತವೆ. ಒಂದು ಬೆಣ್ಣೆತೊರ ಅಂತ ಹೇಳಿ ಬಂದು ಸೇರ್ಕೊಳ್ತದೆ. ಇನ್ನೊಂದು ಮುಲ್ಲಾಮಾರಿ. ಮುಲ್ಲಾಮಾರಿ ಅಂತಂದೇಳಿ ಎರಡು ಉಪನದಿಗಳು ಬಂದು ಸೇರ್ಕೊಳ್ತವೆ. ಒಂದು ಮುಲ್ಲಾಮಾರಿ, ಇನ್ನೊಂದು ಬೆಣ್ಣೆತೊರ ಅಂತ ಬಂದು ಸೇರ್ಕೊಳ್ತವೆ. ಈ ಮುಲ್ಲಾಮಾರಿ ಬೆಣ್ಣೆತೊರ ಕಾಗ್ನಾ ನದಿಯ ಉಪನದಿಗಳಾಗಿದ್ದು, ಕಾಗ್ನಾ ಇದು ಭೀಮಾ ನದಿಯ ಉಪನದಿಯಾಗಿದೆ. ಈ ಪ್ರಾದೇಶಿಕ ಈ ರೀತಿಯ ನೀರಿನ ಸಾಮರ್ಥ್ಯವನ್ನ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯೊಳಗ ಬಳಕೆ ಮಾಡ್ಕೊಳ್ಬೇಕನ್ನುವಂತ ಉದ್ದೇಶಕ್ಕೋಸ್ಕರ ಇಲ್ಲಿ ಕಲಬುರಗಿ ಜಿಲ್ಲೆಯೊಳಗ ಬೆಣ್ಣೆತೊರ ಜಲಾಶಯವನ್ನ ನಿರ್ಮಾಣ ಮಾಡಿರೋದು. ದಟ್ಸ್ ಬಿಕಾಸ್ ಆಫ್ ಬೆಣ್ಣೆತೊರ ನದಿ ಕಾಗ್ನಾ ನದಿಯ ಉಪನದಿಯಾಗಿತ್ತು. ಆ ಆಧಾರದ ಮೇಲೆ ನಾಳೆ ನಿಮಗೆ ಬೆಣ್ಣೆತೊರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿ ಅಲ್ಲಿ ಕಾಗ್ನಾ ನದಿನೂ ಕೊಡ್ಲಿಲ್ಲ ಅಥವಾ ಬೆಣ್ಣೆತೊರ ಅಂತಾನು ಕೂಡ ಕೊಡ್ಲಿಲ್ಲ, ಭೀಮಾ ನದಿ ಅಂತ ಏನಾದ್ರೂ ಆಪ್ಷನ್ ಒಳಗಿತ್ತು ಅಂತಂದ್ರೆ ಅದು ಕೂಡ ಸರಿಯಾದ ಉತ್ತರನೇ ಆಗಿರ್ತದೆ. ಯಾಕಂದ್ರೆ ಭೀಮಾ ನದಿಯ ಜಲಾನಯನ ವ್ಯಾಪ್ತಿಯೊಳಗನೆ ಈ ಜಲಾಶಯ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯೊಳಗೆ ನಿರ್ಮಾಣ ಮಾಡಿರುವ ಆಧಾರದ ಮೇಲೆ. ಎಸ್, ಇದು ಕಾರಂಜ ಜಲಾಶಯ ಮತ್ತು ಬೆಣ್ಣೆತೊರ ಜಲಾಶಯ. ಆಲ್ಮೋಸ್ಟ್ ಇವಿಷ್ಟು ಜಲಾಶಯಗಳೇನಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ಪ್ರಮುಖ ಜಲಾಶಯಗಳಾದ್ರೆ ದೆನ್ ನೆಕ್ಸ್ಟ್ ದಕ್ಷಿಣ ಕರ್ನಾಟಕದ ವ್ಯಾಪ್ತಿಯೊಳಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯಗಳು. ದಕ್ಷಿಣ ಕರ್ನಾಟಕದ ವ್ಯಾಪ್ತಿಯೊಳಗೆ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಾಶಯಗಳು ಅಂತ ಬಂದಾಗ ದಕ್ಷಿಣ ಕರ್ನಾಟಕದ ವ್ಯಾಪ್ತಿಯೊಳಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯಗಳು ಅಂತ ಬಂದಾಗ ನೆನಪಿಲ್ಲಿ ಸರ್, ಈ ಕಾವೇರಿ ಜಲಾನಯನ ವ್ಯಾಪ್ತಿಯೊಳಗೆ
ಜಲಾನಯನ ವ್ಯಾಪ್ತಿಯೊಳಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯಗಳಂತ ಬಂದಾಗ ದಟ್ ಈಸ್ ಹೇಮಾವತಿ ಜಲಾಶಯ ಅಂತ ಬರ್ತದೆ. ಯಾವುದು ಸರ್? ಹೇಮಾವತಿ ಜಲಾಶಯ ಅಂತ ಹೇಳಿ. ಹೇಮಾವತಿ ಜಲಾಶಯ. ಈ ಹೇಮಾವತಿ ಜಲಾಶಯ ಇದನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಬಂದಾಗ, ಹೇಮಾವತಿ ಜಲಾಶಯವನ್ನ ನಿರ್ಮಾಣ ಮಾಡಿರೋದು ಪ್ರೆಸೆಂಟ್ ಹಾಸನ ಜಿಲ್ಲೆಯ ಗೋರೂರು ಬಳಿ ನಿರ್ಮಾಣ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಗೋರೂರು ಬಳಿ ನಿರ್ಮಾಣಗೊಂಡಿರುವಂತಹ ಜಲಾಶಯ ಯಾವುದು ಅಂದ್ರೆ ದಟ್ ಈಸ್ ಹೇಮಾವತಿ ಜಲಾಶಯ. ಹೇಮಾವತಿ ಜಲಾಶಯ ಇದು ನಿಮ್ಗೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಇದು ಹೇಮಾವತಿ ನದಿಗೆ ಅಂತಾನೆ ಗೊತ್ತಾಗ್ಬಿಡ್ತದೆ. ಆದ್ರೂ ಇಲ್ಲಿ ಬರೆಯೋದಕ್ಕೆ ಕಾರಣ ಏನು ಅಂತ ಬಂದಾಗ, ಹೇಮಾವತಿ ಜಲಾಶಯ ಅದು ನಿರ್ಮಾಣಗೊಂಡಿರುವ ಸ್ಥಳದ ಆಧಾರದ ಮೇಲೆ ಇದನ್ನ ಗೋರೂರು ಜಲಾಶಯ ಅಂತಾನೂ ಕೂಡ ಕರೀತಾರೆ. ಗೋರೂರು ಜಲಾಶಯ ಅಂತಾನೂ ಕೂಡ ಕರೀತಾರೆ. ನಾನು ನಿಮ್ಗೆ ಪ್ರಶ್ನೆ ಕೇಳ್ದ ಬೈ ಚಾನ್ಸ್, ಗೋರೂರು ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಂತಂದೇಳಿ ಪ್ರಶ್ನೆ ಕೇಳ್ದ ಅಂದ್ರೆ, ಅದು ಕೂಡ ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿನೇ ನಿರ್ಮಾಣ ಮಾಡಿರೋದು. ಹೇಮಾವತಿ ನದಿ ಈ ಕಾವೇರಿ ನದಿಯನ್ನ ಸೇರುವಂತಹ ಪ್ರಮುಖ ನದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ದಟ್ ಈಸ್ ಹೇಮಾವತಿ. ಈ ಹೇಮಾವತಿ ನದಿಯ ಅಥವಾ ಜಲಾಶಯದ ಸಾಮರ್ಥ್ಯ ಅಂತ ಬಂದಾಗ, ಹೇಮಾವತಿ ಜಲಾಶಯದ ಸಾಮರ್ಥ್ಯ ಅಂತ ಬಂದಾಗ ಪ್ರೆಸೆಂಟ್ 51.08 TMC ಇದೆ ಅನ್ನುವಂಥದ್ದು. ಸ್ವಲ್ಪ ಇದು ಅಪ್ರಾಕ್ಸಿಮೇಟ್ ಇರಬಹುದು, ಒಂದಿಷ್ಟು ನೀವು ಕೂಡ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಅಪ್ರಾಕ್ಸಿಮೇಟ್ ಇರಬಹುದು, ಕೆಲವೊಂದಿಷ್ಟು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಯಾವುದು ಹೇಮಾವತಿ ಜಲಾಶಯದ ಸಾಮರ್ಥ್ಯ ಅಂತ ಬಂದಾಗ 51.8 TMC ಗಳಷ್ಟು ಸಾಮರ್ಥ್ಯ ಇದೆ ಅಂತ ಕೆಲವೊಂದಿಷ್ಟು ಇಲ್ಲಿ ಅಭಿಪ್ರಾಯ ಪಡ್ತಕ್ಕಂಥದ್ದು. ಯಾವುದು? ಹೇಮಾವತಿ ಜಲಾಶಯ. ಇದು ಹಾಸನ ಜಿಲ್ಲೆಯ ಗೋರೂರು ಬಳಿ. ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ನಾವು ಗೋರೂರು ನಿರ್ಮಾಣಗೊಂಡಿರುವ ಸ್ಥಳದ ಆಧಾರದ ಮೇಲೆ ಇದನ್ನ ಗೋರೂರು ಜಲಾಶಯ ಅಂತ ಕೂಡ ಕರೀತೇವೆ. ಆಮೇಲೆ ಈ ಹೇಮಾವತಿ ಜಲಾಶಯ ಆದ್ಮೇಲೆ ಇನ್ನ ಕಾವೇರಿ ನದಿಯ ಜಲಾನಯನ ವ್ಯಾಪ್ತಿಯೊಳಗೆ ನಿರ್ಮಾಣಗೊಂಡಿರುವಂತಹ ಮತ್ತೊಂದು ಪ್ರಮುಖ ಜಲಾಶಯ ಅಂತ ಬಂದಾಗ ದಟ್ ಈಸ್ ಹಾರಂಗಿ ಜಲಾಶಯ ಅಂತ ಬರ್ತದೆ. ಯಾವುದು? ಹಾರಂಗಿ ಜಲಾಶಯ ಅಂತ ಹೇಳಿ. ಹಾರಂಗಿ ಜಲಾಶಯ ಇದು ಕೂಡ ಕಾವೇರಿ ನದಿಯ ಅಥವಾ ಹಾರಂಗಿ ಇದು ಕೂಡ ಕಾವೇರಿ ನದಿಯ ಪ್ರಮುಖ ಉಪನದಿಯಾಗಿದ್ದು, ಹಾರಂಗಿ ಜಲಾಶಯವನ್ನ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಬಂದಾಗ ಪ್ರಸ್ತುತ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹುದುಗರಹಳ್ಳಿ ಅನ್ನುವಂತಹ ಗ್ರಾಮ, ಹುದುಗರಹಳ್ಳಿಯ ಬಳಿ ನಿರ್ಮಾಣ ಮಾಡಲಾಗಿದೆ. ಯಾವುದು? ಹಾರಂಗಿ ಜಲಾಶಯವನ್ನ. ಹಾರಂಗಿ ಜಲಾಶಯ ಇದು ಸುಲಭವಾಗಿ ಗೊತ್ತಾಗುತ್ತೆ ಯಾವ ನದಿಗೆ ಅಂತ ಬಂದಾಗ ಹಾರಂಗಿ ನದಿಗೆ ಅನ್ನುವಂಥದ್ದು ಸುಲಭವಾಗಿ ಗೊತ್ತಾಗುತ್ತೆ, ಇದು ಹಾರಂಗಿ ನದಿಗೆ ಅಂತ ಹೇಳಿ. ಬಟ್ ಫ್ರೆಂಡ್ಸ್, ಇದು ನಿರ್ಮಾಣಗೊಂಡಿರುವ ಸ್ಥಳದ ಆಧಾರದ ಮೇಲೆ ಇದನ್ನ ಹುದುಗರಹಳ್ಳಿ ಜಲಾಶಯ ಅಂತನೂ ಕೂಡ ಕರೀತಾರೆ. ಯಾವುದು? ಹುದುಗರಹಳ್ಳಿ ಜಲಾಶಯ ಅಂತನೂ ಕೂಡ ಕರೀತಾರೆ. ಸೊ ಹುದುಗರಹಳ್ಳಿ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಕೇಳಿದಾಗ ದಟ್ ಈಸ್ ಹಾರಂಗಿ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಕೊಡಗು ಜಿಲ್ಲೆಯ ವ್ಯಾಪ್ತಿಯೊಳಗ. ಅದಾದ್ಮೇಲೆ ಇನ್ನೊಂದು ಪ್ರಮುಖ ಜಲಾಶಯ ಈ ಕಾವೇರಿ ಜಲಾನಯನ ವ್ಯಾಪ್ತಿಯೊಳಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು ದಟ್ ಈಸ್ ಕಬಿನಿ ಜಲಾಶಯ ಅಂತ ಬರ್ತದೆ. ಯಾವುದು? ಕಬಿನಿ ಜಲಾಶಯ ಅಂತ ಹೇಳಿ. ಈ ಕಬಿನಿ ಜಲಾಶಯ ಇದನ್ನ ನಿರ್ಮಾಣಗೊಂಡಿರೋದು ಎಲ್ಲಿ ನಿರ್ಮಾಣಗೊಂಡಿದೆ ಕಬಿನಿ ಜಲಾಶಯ ಅಂತ ಬಂದಾಗ, ಈ ಕಬಿನಿ ಜಲಾಶಯವನ್ನ ಪ್ರಸ್ತುತ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ, HD ಕೋಟೆ ಇಸ್ ನಥಿಂಗ್ ಬಟ್ ಹೆಗ್ಗಡ ದೇವನ ಕೋಟೆ, HD ಕೋಟೆ ತಾಲೂಕಿನ, ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ದೆನ್ ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಒಳಗ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಯಾವುದು? ಕಬಿನಿ ಜಲಾಶಯವನ್ನು. ಈ ಕಬಿನಿ ಜಲಾಶಯ ಇದು ನಮಗೆ ಗೊತ್ತಾಗ್ಬಿಡ್ತದೆ ಯಾವ ನದಿಗೆ ಅಂತ ಬಂದಾಗ ಕಬಿನಿ ನದಿಗೆ, ಅಥವಾ ಇದೇ ನದಿಯನ್ನ ಕರ್ನಾಟಕದೊಳಗ ನಾವು ಕಪಿಲಾ ಅಂತನೂ ಕೂಡ ಕರೀತೇವೆ. ಕಬಿನಿ ಅಥವಾ ಕಪಿಲಾ ಅಂತ ಕರೀತೇವೆ. ಈ ಜಲಾಶಯ ನಿರ್ಮಾಣಗೊಂಡಿರುವ ಆಧಾರದ ಮೇಲೆ ನೋಡ್ರಿ, ಕಬಿನಿ ಜಲಾಶಯದ ಸಾಮರ್ಥ್ಯ ಅಂತ ಬಂದಾಗ ಇದರ ಸಾಮರ್ಥ್ಯ ಪ್ರೆಸೆಂಟ್ 19.02 TMC ಗಳಷ್ಟು ಸಾಮರ್ಥ್ಯ ಇದೆ.
ಎಷ್ಟು 19.02 TMCಗಳಷ್ಟು ಸಾಮರ್ಥ್ಯ ಇದೆ. ದಟ್ ಈಸ್ ಕಬಿನಿ ಜಲಾಶಯ. ಈ ಕಬಿನಿ ನದಿಗೊಂದು ಉಪನದಿ ಬರ್ತದೆ, ದಟ್ ಈಸ್ ನುಗು ಅಂತ ಹೇಳಿ. ಯಾವುದು? ನುಗು ಅಂತ ಬರ್ತದೆ. ಈ ನುಗು ನದಿಗೂ ಕೂಡ ಜಲಾಶಯ ನಿರ್ಮಾಣ ಮಾಡಲಾಗಿದೆ, ದಟ್ ಈಸ್ ನುಗು ಜಲಾಶಯ ಅಂತ ಹೇಳಿ. ನುಗು ನದಿಗೂ ಕೂಡ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ, ದಟ್ ಈಸ್ ನುಗು ಜಲಾಶಯ. ಆ ನುಗು ಜಲಾಶಯ ಯಾವ ನದಿಗೆ ಅಡ್ಡಲಾಗಿದೆ ಅಂದ್ರೆ ನುಗು ನದಿಗೆ. ಅದನ್ನು ಕೂಡ ಈ ಮೈಸೂರು ಜಿಲ್ಲೆಯ HD ಕೋಟೆಯ ಬಳಿನೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಯ HD ಕೋಟೆಯ ಬಳಿನೇ ನಿರ್ಮಾಣ ಮಾಡಲಾಗಿದೆ. ಸೊ ಕಬಿನಿ ಮತ್ತು ನುಗು ಜಲಾಶಯ ಎರಡು ಒಂದೇ ಪ್ರಾದೇಶಿಕ ವ್ಯಾಪ್ತಿಯೊಳಗೆ ನಿರ್ಮಾಣಗೊಂಡಿದ್ದಾವೆ. ಅದು ಮೈಸೂರು ಜಿಲ್ಲೆಯ HD ಕೋಟೆಯ ಬಳಿ ಅನ್ನುವಂಥದ್ದು. ಇವು ಕರ್ನಾಟಕದಲ್ಲಿ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ. ಆದ್ರೆ ನೆಕ್ಸ್ಟ್ ಕರ್ನಾಟಕದೊಳಗ ಇವುಗಳನ್ನು ಬಿಟ್ಟು ಕೆಲವೊಂದಿಷ್ಟು ಪ್ರಮುಖ ಜಲಾಶಯಗಳಿದಾವೆ. ಒಂದು ಸೂಫಾ ಜಲಾಶಯ ಅಂತ ಹೇಳಿ. ಯಾವುದು? ಸೂಫಾ ಜಲಾಶಯ ಅಂತ ಇದೆ. ಈ ಸೂಫಾ ಜಲಾಶಯ ಇದು ಎಲ್ಲಿ ನಿರ್ಮಾಣಗೊಂಡಿದೆ ಅಂತಂದ್ರೆ ಪ್ರೆಸೆಂಟ್ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ಈ ಸೂಫಾ ಜಲಾಶಯ ಅದು ನಿರ್ಮಾಣಗೊಂಡಿರುವ ಅತಿ ಮುಖ್ಯ ಉದ್ದೇಶ ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಉದ್ದೇಶಕ್ಕೆ ನಿರ್ಮಾಣಗೊಳ್ಳಲಾಗಿದೆ. ಯಾವುದು? ಸೂಫಾ ಜಲಾಶಯ. ಆ ಸೂಫಾ ಜಲಾಶಯದ ಅತಿ ಪ್ರಮುಖ ವಿಶೇಷತೆ ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದು ಮತ್ತು ಅದು ನಿರ್ಮಾಣಗೊಂಡಿರುವ ಆಧಾರದ ಮೇಲೆ ಆ ಜಲಾಶಯ ಕರ್ನಾಟಕದ ಅತ್ಯಂತ ಎತ್ತರದ ಜಲಾಶಯ ಅಂತ ಕರೀತವೆ. ಅದು ಕರ್ನಾಟಕದ ಅತ್ಯಂತ ಜಲಾಶಯ ಯಾವ ಆಧಾರದ ಮೇಲೆ ಅಂದ್ರೆ ಸಮುದ್ರ ಮಟ್ಟಕ್ಕೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದ ಪ್ರಾದೇಶಿಕ ವ್ಯಾಪ್ತಿಯೊಳಗೆ ಅತ್ಯಂತ ಎತ್ತರದಲ್ಲಿದೆ. ಆ ಆಧಾರದ ಮೇಲೆ ಸೂಫಾ ಜಲಾಶಯವನ್ನ ಕರ್ನಾಟಕದ ಅತ್ಯಂತ ಎತ್ತರದ ಜಲಾಶಯ ಅಂತ ಕರೀತವೆ. ಸೂಫಾ ಜಲಾಶಯದ ನಂತರ ಕರ್ನಾಟಕದ ಮತ್ತೊಂದು ಪ್ರಮುಖ ಅಥವಾ ವಿಶೇಷ ಜಲಾಶಯ ಅಂತ ಬಂದಾಗ ದಟ್ ಈಸ್ ಈ ಶರಾವತಿ ನದಿಗೆ ನಿರ್ಮಾಣ ಮಾಡಿರುವಂತಹ ಲಿಂಗನಮಕ್ಕಿ ಜಲಾಶಯ ಅಂತ ಬರ್ತದೆ. ಶರಾವತಿ ನದಿಗೆ ನಿರ್ಮಾಣ ಮಾಡಿರುವಂತಹ ಲಿಂಗನಮಕ್ಕಿ ಜಲಾಶಯ ಅಂತ ಬರ್ತದೆ. ಆ ಲಿಂಗನಮಕ್ಕಿ ಜಲಾಶಯದ ಅತಿ ಪ್ರಮುಖ ವಿಶೇಷತೆ ಅಥವಾ ಲಿಂಗನಮಕ್ಕಿ ಜಲಾಶಯದ ಪ್ರಮುಖ ಉದ್ದೇಶ, ಆ ಜಲಾಶಯವನ್ನ ಶರಾವತಿ ನದಿಗೆ ನಿರ್ಮಾಣ ಮಾಡಲಾಗಿತ್ತು. 169 TMCಗಳಷ್ಟು ಸಾಮರ್ಥ್ಯ ಇದೆ. 169 TMCಗಳಷ್ಟು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಪ್ರೆಸೆಂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಸಾಮರ್ಥ್ಯವಿರುವ ಜಲಾಶಯ ಅಂತ ಕೇಳ್ತಾನೆ, ದಟ್ ಈಸ್ ಲಿಂಗನಮಕ್ಕಿ ಜಲಾಶಯ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಇರುವ ಜಲಾಶಯ ಲಿಂಗನಮಕ್ಕಿ ಜಲಾಶಯ. ಬಟ್ ಲಿಂಗನಮಕ್ಕಿ ಜಲಾಶಯದ ಮುಖ್ಯ ಉದ್ದೇಶ ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದು ಅಂತ ಹೇಳಿ ಶರಾವತಿ ನದಿಯ ವ್ಯಾಪ್ತಿ ಹೇಳ್ಬೇಕಾದ್ರೆ ಚರ್ಚೆ ಮಾಡಿದ್ದೆ ನಿಮಗೆ. ಓಕೆನಾ? ಸೊ ಇವಿಷ್ಟು ಕರ್ನಾಟಕದ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ನನಗೆ ಗೊತ್ತಿರುವಂತಹ ಒಂದಿಷ್ಟು ಮಾಹಿತಿನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇನ್ನು ಒಂದಿಷ್ಟು ಹೆಚ್ಚಿನ ವಿಷಯಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ನೀವು ಕೂಡ ಒಂದ್ ಸ್ವಲ್ಪ ಸೆಲ್ಫ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿ ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಕರ್ನಾಟಕದ ಸ್ಟೇಟ್ ಇಂಪಾರ್ಟೆಂಟ್ ಗೆ ಸಂಬಂಧಪಟ್ಟಂತಹ ವಿಷಯ ವಸ್ತುಗಳಲ್ಲಿ ಪಾರ್ಟ್ 1 ಅನ್ನ ಇದುವರೆಗೂ ನಾನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ನೆಕ್ಸ್ಟ್ ತರಗತಿಯಲ್ಲಿ ಪಾರ್ಟ್ 2 ಅಂತಂದ್ರೆ ಇದು ಪರ್ಟಿಕ್ಯುಲರ್ಲಿ ಕರ್ನಾಟಕದ ಎಕಾನಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇರ್ತದೆ. ಆ ಆರ್ಥಿಕ ಸಮೀಕ್ಷೆಯ ಕೆಲವೊಂದಿಷ್ಟು ವಿಷಯಾಂಶಗಳು ಕೆಪಿಎಸ್ಸಿ ನಡೆಸುವಂತಹ ಎಕ್ಸಾಮ್ಗಳಲ್ಲಿ ಹೆಚ್ಚು ಪ್ರಶ್ನೆ ಕೇಳುವಂತಹ ವಿಷಯ ವಸ್ತು ಆಗಿರ್ತದೆ. ಇದುವರೆಗೂ ಚರ್ಚೆ ಮಾಡಿದಂತಹ ವಿಷಯ ಇದು ಯಾವ ಎಕ್ಸಾಮ್ಗಳಿಗೆ ಹೆಚ್ಚು ವಿಷಯ ವಸ್ತು ಅಂತಂದ್ರೆ KSP ಡಿಪಾರ್ಟ್ಮೆಂಟ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಎಕ್ಸಾಮ್ಗಳಿಗೆ ಹೆಚ್ಚು ಅನುಕೂಲಕಾರಿಯಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ನಾಟಕದ KPSC ಡಿಪಾರ್ಟ್ಮೆಂಟ್ ಅಂದ್ರೆ ಪಬ್ಲಿಕ್ ಸರ್ವಿಸ್ ಕಮಿಷನ್, KS, ಆಮೇಲೆ FDA, SDA, ಆಮೇಲೆ ಗ್ರೂಪ್ C ಅಂತಹ ಹುದ್ದೆಗಳಿಗೆ, ಆಮೇಲೆ ಟೆಕ್ನಿಕಲಿ ನಾನ್ ಟೆಕ್ನಿಕಲಿ ಹುದ್ದೆಗಳಿಗೆ ಏನು ಉದ್ಯೋಗ ಪ್ರಶ್ನೆಗಳು ಕೇಳ್ತಾರಲ್ಲ ಅದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಹಂಗಂತೇಳಿ PSI ದವ್ರಿಗೆ ಏನು ಹೆಲ್ಪ್ ಆಗಲ್ಲ ಅಂತಲ್ಲ. PSI ದವರಿಗೆ ಮೊದಲನೇ ಪೇಪರ್ ಒಳಗೆ ಎಸ್ಸೆ ಬರೆಯೋದಕ್ಕೆ ಏನು ವಿಷಯ ವಸ್ತುಗಳು ಬೇಕಲ್ಲ ಅಲ್ಲಿ ಆ ವಿಷಯ ಕವರ್ ಆಗ್ತದೆ. ಮುಂದಿನ ತರಗತಿಗಳಲ್ಲಿ ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಜಗದೀಶ್ಗೆ ಇಲ್ಲೊಂದಿಷ್ಟು ವಿಶೇಷ ಮಾಹಿತಿ ಏನಪ್ಪಾ ಅಂತಂದ್ರೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಧಾರವಾಡದೊಳಗೆ ಯುವರತ್ನ ಎನ್ನುವಂತಹ ಸಂಸ್ಥೆಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದಾವೆ. ಈ ಯುವರತ್ನ ಸಂಸ್ಥೆ ಅತಿ ಮುಖ್ಯ ಉದ್ದೇಶ ಸಮಾಜಮುಖಿ ಚಿಂತನೆಗಳಿಗೂ ಕೂಡ ಒಂದಿಷ್ಟು ಗಮನ ವಹಿಸಬೇಕು ಎನ್ನುವಂತಹ ಆಧಾರ ಇತ್ತು. ಈ ಯುವರತ್ನ ಕರಿಯರ್ ಅಕಾಡೆಮಿಯ ಮೊದಲನೇ ಹೆಜ್ಜೆ ಏನಪ್ಪಾ ಅಂದ್ರೆ ಕರ್ನಾಟಕದೊಳಗ ಸುಮಾರು 2 ರಿಂದ 3 ಬ್ಯಾಚ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಗತಿಗಳನ್ನು ಕೊಡಬೇಕು ಅನ್ನೋದಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದೊಳಗ ನೀಡಿದ್ವಿ. ಉತ್ತಮವಾದಂತಹ ಬೆಂಬಲ ಬಂದು ಸುಮಾರು 500 ವಿದ್ಯಾರ್ಥಿಗಳವರೆಗೂ ನಮ್ಮಲ್ಲಿ ಇವಾಗ ಉಚಿತ ತರಬೇತಿಗೆ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. 15ನೇ ತಾರೀಕಿಗೆ ಆ ಒಂದು ಅವಕಾಶ ಇದೆ. ಆನಂತರ 22ನೇ ತಾರೀಕಿಗೆ ಮತ್ತೆ ಫೀಸ್ ನೊಳಗ ಒಂದಿಷ್ಟು 50% ಕನ್ಸೆಷನ್ ಕೊಟ್ಟು ಮತ್ತೆ ಅಡ್ಮಿಷನ್ಸ್ ಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾವೆ. ಈ ಸೌಲಭ್ಯವನ್ನ ಕರ್ನಾಟಕದ ವಿದ್ಯಾರ್ಥಿ ಮಿತ್ರರೇ ನೀವು ಆಫ್ಲೈನ್ ಒಳಗೆ ಪಡೆದುಕೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶ ಇದೆ.
ಆ ಒಂದು ಅವಕಾಶವನ್ನು ಪಡ್ಕೋಬಹುದು. ಮುಂದಿನ 22ನೇ ತಾರೀಕಿನ ಬ್ಯಾಚ್ಗಳಿಗೆ ಪಡೆಯೋದಕ್ಕೆ ನಿಮಗೆ 50% ವರೆಗೂ ಅವಕಾಶ ಇರುತ್ತೆ. ನೀವು ಆ ಒಂದು ಸೌಲಭ್ಯವನ್ನ ಈ ಮೂಲಕ ಪಡ್ಕೋಬಹುದು ಅಂತ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮಗೆ ಇಲ್ಲಿ ಪಾಠ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಸಂತೋಷ್ ಲಾಡ್ ಫೌಂಡೇಶನ್ಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.